ಹಾಯ್ ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಮಾಲಾ ಕನ್ನಡ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಹೇಗಿದ್ದೀರಿ ಎಲ್ಲರೂ? ಐ ಬಿಲೀವ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಮತ್ತೆ ನಿಮ್ಮ ಪ್ರಿಪ್ರೇಷನ್ ಎಲ್ಲ ಹೇಗೆ ನಡೀತಾ ಇದೆ? ಎಲ್ಲರೂ ಕೂಡ ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ದೀರಾ, ಕಲಿತಿದ್ದೀರಾ ಅನ್ನೋದು ನನ್ನ ಅಭಿಪ್ರಾಯ. ಆಲ್ ರೈಟ್, ಸರಿ. ಹಾಗಿದ್ರೆ ಮಕ್ಕಳೇ, ಇವತ್ತಿನ ಈ ಒಂದು ಮ್ಯಾಥಮೆಟಿಕ್ಸ್ ಲೆಕ್ಚರ್ ಸೆಷನಲ್ಲಿ ಯಾವ ಚಾಪ್ಟರ್ನ ಮೇಲೆ ನಾವು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು, KCET ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀವಿ ಅನ್ನೋದನ್ನು ತಿಳ್ಕೊಳ್ಳೋಣ. ಎಸ್, ಸೊ ಇವತ್ತು ನಾವು ಫಸ್ಟ್ ಇಯರ್ PUCಯಲ್ಲಿ ಇರ್ತಕ್ಕಂಥ ಒನ್ ಆಫ್ ದ ಚಾಪ್ಟರ್ ಕೋನಿಕ್ ಸೆಕ್ಷನ್ಸ್ ಅನ್ನುವಂಥ ಚಾಪ್ಟರ್ನ ಮೇಲೆ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀವಿ. ಸೊ ಯಾವ ರೀತಿಯ ಕ್ವೆಶನ್ಗಳಪ್ಪ ಅಂದರೆ NCERT ಎಕ್ಸಾಂಪ್ಲರ್ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ನಾವು ಇಲ್ಲಿ ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀವಿ. ಆಲ್ ರೈಟ್, ಸರಿನಾ? ಓಕೆ, ಇನ್ನು ಈ ಚಾಪ್ಟರ್ನ ವೇಟೇಜ್ನ ಬಗ್ಗೆ ಹೇಳೋದಾದರೆ KCETಯಲ್ಲಿ ಈ ಚಾಪ್ಟರಿಂದ ನಿಮಗೆ ಎಷ್ಟು ಮಾರ್ಕ್ಸ್ಗಳ ಪ್ರಶ್ನೆ ಬರುತ್ತೆ ಅಂದರೆ, ಆ್ಯಸ್ ಯೂಶುವಲ್ ನಿಮಗೆ ಗೊತ್ತೇ ಇರುತ್ತೆ, ಈ ಒಂದು ಫಸ್ಟ್ ಇಯರ್ PUC ಯಾವುದೇ ಚಾಪ್ಟರ್ಗಳನ್ನು ತಗೊಂಡ್ರೂ ಕೂಡ 1 ಮಾರ್ಕ್ ವೇಟೇಜನ್ನು ಅದು ಹೊಂದಿರುತ್ತೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು, ಹೌದಾ? ಸೊ ಬೇಸಿಕಲಿ ಯು ವಿಲ್ ಗೆಟ್ 1 ಕ್ವೆಶನ್, ಹೌದಾ? ಸೊ 1 ಕ್ವೆಶನ್, ಸೊ ಫಾರ್ ದ್ಯಾಟ್ ಯು ವಿಲ್ ಗೆಟ್ 1 ಮಾರ್ಕ್. ಕರೆಕ್ಟ್ ಅಲ್ವಾ? ಇದು ಯಾವುದಕ್ಕೆ? ಫಾರ್ KCET. ಆಲ್ ರೈಟ್, ಸೊ ದಿಸ್ ಇಸ್ ಅಬೌಟ್ ದ ವೇಟೇಜ್. ಆಲ್ ರೈಟ್, ಸರಿ. ಹಾಗಿದ್ರೆ ಈ ಒಂದು ಕೋನಿಕ್ ಸೆಕ್ಷನ್ಸ್ನ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಚಾಪ್ಟರಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಫಾರ್ಮುಲಾಸ್ ಆಗಿರಬಹುದು, ಕಾನ್ಸೆಪ್ಟ್ಗಳನ್ನು ಒಮ್ಮೆ ಕ್ವಿಕ್ ಆಗಿ ರಿವೈಸ್ ಮಾಡಿಕೊಂಡು ಮುಂದೆ ನಾವು ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಎಲ್ಲರೂ ತಯಾರಿದ್ದೀರಲ್ಲ? ಓಕೆ, ಆಲ್ ರೈಟ್. ಸೊ ಇದರಲ್ಲಿ ನಾವು ಈ ಕೋನಿಕ್ ಸೆಕ್ಷನ್ಸ್ ಏನಿದೆ ಅಲ್ಲ, ಈ ಚಾಪ್ಟರಲ್ಲಿ ನಾವು 4 ಕರ್ವ್ಗಳ ಬಗ್ಗೆ ಮಾತಾಡ್ತೀವಿ. ಒಂದು ಸರ್ಕಲ್, ಪ್ಯಾರಾಬೋಲಾ, ಎಲಿಪ್ಸ್ ಹಾಗೆ ಹೈಪರ್ಬೋಲಾ, ಹೌದಾ? ಸೊ ಈ 4 ಕರ್ವ್ ಅಥವಾ ಸೆಕ್ಷನ್ ಏನಿದೆ ಅಲ್ಲ, ಇವುಗಳ ಸ್ಟ್ಯಾಂಡರ್ಡ್ ಇಕ್ವೇಶನ್ ಹಾಗೆ ಲೆಂಗ್ತ್ ಆಫ್ ಲ್ಯಾಟಸ್ ರೆಕ್ಟಮ್ ಅನ್ನ ನಾವು ಇಲ್ಲಿ ತಿಳ್ಕೋಬೇಕು. ಓಕೆ, ಅವುಗಳನ್ನು ಕ್ವಿಕ್ ಆಗಿ ನಾವು ರಿವೈಸ್ ಮಾಡಿ ಹೋಗೋಣ. ಸರ್ಕಲ್ ಏನಿದೆ ಅಲ್ಲ, ಮೊದಲನೇದಾಗಿ ಇದರ ಸ್ಟ್ಯಾಂಡರ್ಡ್ ಇಕ್ವೇಶನ್ ಏನಪ್ಪ ಅಂತ ಅಂದರೆ ನೋಡಿ, ಸ್ಟ್ಯಾಂಡರ್ಡ್ ಇಕ್ವೇಶನ್ ಆಫ್ ದ ಸರ್ಕಲ್ ಈಸ್ ನಥಿಂಗ್ ಬಟ್ x minus h whole square plus y minus k whole square is equal to r square. Okay, where r andre enu? Radius. R is nothing but radius of the circle. Radius of the circle. ಹಾಗೆ h, k ಗಳು ಏನಪ್ಪ ಅಂದರೆ, h, k ಏನಂದರೆ ಸೆಂಟರ್ ಆಫ್ ದ ಸರ್ಕಲ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಸೆಂಟರ್ ಆಫ್ ದ ಸರ್ಕಲ್. ಓಕೆ, ಹೆಂಗೆ ಇದು ಅಂದರೆ ನೋಡಿ, ದಿಸ್ ಇಸ್ ಅ ಸರ್ಕಲ್, ದಿಸ್ ಇಸ್ ಅ ಸರ್ಕಲ್. ಓಕೆ, ಸೊ ಸರ್ಕಲ್ಗೆ ಸೆಂಟರ್ ಏನಿದೆ ಇದನ್ನು C ಅಂತ ಕನ್ಸಿಡರ್ ಮಾಡ್ತೀನಿ. ಇದರ ಕೋಆರ್ಡಿನೇಟ್ಸ್ h, k ಇರುತ್ತೆ. ಓಕೆ, ನಾನು ಈ ಸರ್ಕಲ್ ಅನ್ನು ಬೇಸಿಕಲಿ ರೆಪ್ರೆಸೆಂಟ್ ಮಾಡೋದೇ ಕೋಆರ್ಡಿನೇಟ್ ಪ್ಲೇನಲ್ಲಿ. ಹಾಗಾಗಿ ಇಲ್ಲಿ ಕನ್ಸಿಡರ್ ಮಾಡಿರುವಂತಹ ಸೆಂಟರ್ ಆಫ್ ದ ಸರ್ಕಲ್ಗೆ ಕೋಆರ್ಡಿನೇಟ್ಸ್ ಬರುತ್ತೆ. ಓಕೆ, ಈಗ ಈ ಸೆಂಟರಿಂದ ಒಂದು ಲೈನ್ ಈ ರೀತಿಯಾಗಿ ನಾನು ಡ್ರಾ ಮಾಡ್ತೀನಿ. ಯಾವುದಾದ್ರೂ ಒಂದು ಸರ್ಕಲ್ನ ಪಾಯಿಂಟನ್ನು ಈ ಲೈನ್ ಬಂದು ಟಚ್ ಮಾಡುತ್ತೆ. ಸರ್ಕಲ್ನ ಮೇಲೆ ಇರ್ತಕ್ಕಂಥ ಯಾವುದಾದ್ರೂ ಒಂದು ಪಾಯಿಂಟನ್ನು P ಅಂತ ಕನ್ಸಿಡರ್ ಮಾಡ್ತೀನಿ. ಇದರ ಕೋಆರ್ಡಿನೇಟ್ಸ್ x, y ಆಗುತ್ತೆ. ಓಕೆ, ಸೊ ಈಗ ಇದೇನಿದು? ಬೇಸಿಕಲಿ ದಿಸ್ ರೆಪ್ರೆಸೆಂಟ್ಸ್ ರೇಡಿಯಸ್. ಹಾಗಿದ್ರೆ ಇದಕ್ಕೆ ನಾನು ಡಿಸ್ಟೆನ್ಸ್ ಫಾರ್ಮುಲಾನ ಅಪ್ಲೈ ಮಾಡಿದಾಗ I will get finally this equation. Remember, this is the standard equation of the circle. ಅರ್ಥ ಆಗ್ತಿದೆನಾ? I believe you are getting this. So eccentricity of the circle will be always equal to 0. Okay, eccentricity of the circle will be always equal to 0. ಇನ್ನು ಎರಡನೇದ್ರ ಕಡೆಗೆ ಹೋಗ್ತೀನಿ, ದಟ್ ಈಸ್ ಪ್ಯಾರಾಬೋಲಾ. ಓಕೆ, ಸೊ ಪ್ಯಾರಾಬೋಲಾದಲ್ಲಿ ನಾವು 4 ರೀತಿಯ ಸ್ಟ್ಯಾಂಡರ್ಡ್ ಇಕ್ವೇಶನ್ಗಳನ್ನು ನೋಡ್ತೀವಿ. ಅದರಲ್ಲಿ ಮೇಜರ್ ಆಗಿ ನಾವು ಕಲಿಯುವಂಥದ್ದು ಸ್ಟ್ಯಾಂಡರ್ಡ್ ಇಕ್ವೇಶನ್ ಬಂದ್ಬಿಟ್ಟು y ಸ್ಕ್ವಯರ್ ಇಸ್ ಈಕ್ವಲ್ ಟು 4ax. ಓಕೆ, y ಸ್ಕ್ವಯರ್ ಇಸ್ ಈಕ್ವಲ್ ಟು 4ax. ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಇಕ್ವೇಶನ್. ಇನ್ನು ಎಸೆಂಟ್ರಿಸಿಟಿ, ಓಕೆ, ಎಸೆಂಟ್ರಿಸಿಟಿ ಆಫ್ ಎ ಪ್ಯಾರಾಬೋಲಾ, ಇದನ್ನು ನಾವು
ವಿಲ್ ಬಿ ಈಕ್ವಲ್ ಟು 1 ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಎಸೆಂಟ್ರಿಸಿಟಿ ಇ ವಿಲ್ ಬಿ ಆಲ್ವೇಸ್ ಈಕ್ವಲ್ ಟು 1 ಇನ್ ದ ಪ್ಯಾರಾಬೋಲಾ. ಓಕೆ, ಇನ್ನು ಇದರಲ್ಲಿ ಲೆಂಗ್ತ್ ಆಫ್ ಲ್ಯಾಟಸ್ ರೆಕ್ಟಮ್ ಏನು, ಲೆಂಗ್ತ್ ಆಫ್ ಲ್ಯಾಟಸ್ ರೆಕ್ಟಮ್ ವಿಲ್ ಬಿ ಈಕ್ವಲ್ ಟು, ಲೆಂಗ್ತ್ ಆಫ್ ಲ್ಯಾಟಸ್ ರೆಕ್ಟಮ್ ಎಷ್ಟಿರುತ್ತೆ ಪ್ಯಾರಾಬೋಲಾದಲ್ಲಿ 4a ಇರುತ್ತೆ. ಅರ್ಥ ಆಗ್ತಿದೆನಾ? ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಇನ್ನು ನೆಕ್ಸ್ಟ್ ಬರುವಂಥದ್ದು ಎಲಿಪ್ಸ್. ಯಾವುದು? ಎಲಿಪ್ಸ್. ಓಕೆ ಓಕೆ ಸೊ ಈ ಎಲಿಪ್ಸಲ್ಲಿ ಸ್ಟ್ಯಾಂಡರ್ಡ್ ಇಕ್ವೇಷನ್ ಅನ್ನು ನಾವು ನೋಡೋದಾದರೆ, ಸ್ಟ್ಯಾಂಡರ್ಡ್ ಇಕ್ವೇಷನ್ ಆಫ್ ದ ಎಲಿಪ್ಸ್ ಏನಪ್ಪ ಅಂದರೆ ಎಕ್ಸ್ ಸ್ಕ್ವಯರ್ ಬೈ ಎ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಬೈ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು 1. ಹೌದಾ? ವಾಟ್ ಈಸ್ ದ ಎಸೆಂಟ್ರಿಸಿಟಿ ಹಿಯರ್? ಎಸೆಂಟ್ರಿಸಿಟಿ ಇ ಅನ್ನು ನಾವು ರೆಪ್ರೆಸೆಂಟ್ ಮಾಡೋದು ಸಿ ಡಿವೈಡೆಡ್ ಬೈ ಎ ಇಂದ, ಸಿ ಡಿವೈಡೆಡ್ ಬೈ ಎ ಇಂದ. ಹಾಗೆ ಲೆಂಗ್ತ್ ಆಫ್ ಲ್ಯಾಟಸ್ ರೆಕ್ಟಮ್ ಏನಪ್ಪ ಇಲ್ಲಿ ಅಂದರೆ, ಲೆಂಗ್ತ್ ಆಫ್ ಲ್ಯಾಟಸ್ ರೆಕ್ಟಮ್ ವಿಲ್ ಬಿ ಈಕ್ವಲ್ ಟು 2b ಸ್ಕ್ವಯರ್ ಡಿವೈಡೆಡ್ ಬೈ ಎ. ಆಲ್ ರೈಟ್, ಇನ್ನು ಫೈನಲಿ ನಾವು ನೋಡೋದು ಹೈಪರ್ಬೋಲಾ. ಯಾವುದು? ಹೈಪರ್ಬೋಲಾ. ಅರ್ಥ ಆಗ್ತಿದೆನಾ? ಸೊ ಹೈಪರ್ಬೋಲಾದಲ್ಲಿ ಸ್ಟ್ಯಾಂಡರ್ಡ್ ಇಕ್ವೇಷನ್ ಹೇಗಿರುತ್ತೆ ಅಂದರೆ, ಸ್ಟ್ಯಾಂಡರ್ಡ್ ಇಕ್ವೇಷನ್ ಆಫ್ ದ ಹೈಪರ್ಬೋಲಾ ದಟ್ ಈಸ್ ಎಕ್ಸ್ ಸ್ಕ್ವಯರ್ ಬೈ ಎ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಬೈ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು 1. ದೆನ್ eccentricity E can be represented as C divided by A. Okay, and again length of lattice rectum will be equal to 2b square by A. All right, so ಈ ಎಲ್ಲ ವಿಚಾರಗಳನ್ನು ಕೂಡ ನಾವು ತಿಳ್ಕೊಂಡಿರಬೇಕು ಇಲ್ಲಿ. ಅರ್ಥ ಆಗ್ತಿದೆನಾ? ದಿಸ್ ಇಸ್ ಆಕ್ಚುಲಿ ಇಂಪಾರ್ಟೆಂಟ್. ಫೈನ್. ಸೊ ಇದಿಷ್ಟು ನಮ್ಮ 4 ಕರ್ವ್ಗಳ ಕಥೆ ಆಯಿತು. ಫೈನ್. ಸೊ ಈಗ ನಾವು ನಮ್ಮ ಮೊದಲನೇ ಪ್ರಶ್ನೆ ಕಡೆಗೆ ಹೋಗೋಣ. ದ ಕಾರ್ಟೇಷಿಯನ್ ಈಕ್ವೇಷನ್ಸ್ ಆಫ್ ದ ಕರ್ವ್ ಎಕ್ಸ್ ಈಕ್ವಲ್ ಟು -3 ಪ್ಲಸ್ 2 ಸೈನ್ ಥೀಟಾ, ವೈ ಇಸ್ ಈಕ್ವಲ್ ಟು 4 ಪ್ಲಸ್ 2 ಕಾಸ್ ಥೀಟಾ ಈಸ್ ವಾಟ್ ಅಂತ ಕೇಳ್ತಿದ್ದಾರೆ. ಹೌದಾ? ಸೊ ನೋಡಿ, ಕಾರ್ಟೇಷಿಯನ್ ಇಕ್ವೇಷನ್ ಅಂದರೆ ರೈಟಿಂಗ್ ದ ಇಕ್ವೇಷನ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಂಡ್ ವೈ. ಓಕೆ, ಸೊ ನೋಡಿ ಇಲ್ಲೇನು ಕೊಟ್ಟರೆ ಎಕ್ಸ್ ಈಕ್ವಲ್ ಟು -3 ಪ್ಲಸ್ 2 ಸೈನ್ ಥೀಟಾ ಇದೆ, ಅದನ್ನು ಹಾಗೆ ಬರೀತೀನಿ. ಈ ಕಡೆಗೆ ವೈ ಇಸ್ ಈಕ್ವಲ್ ಟು 4 ಪ್ಲಸ್ 2 ಕಾಸ್ ಥೀಟಾ ಇದೆ, ಅದನ್ನು ಹಾಗೆ ಬರೀತೀನಿ. ಓಕೆ, ಈಗ ಮುಂದೆ ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ ಟು 2 ಸೈನ್ ಥೀಟಾ ಆಗುತ್ತೆ. ಈ ಕಡೆಗೆ ವೈ -4 ಇಸ್ ಈಕ್ವಲ್ ಟು 2 ಕಾಸ್ ಥೀಟಾ ಆಗುತ್ತೆ. ರೈಟ್? ಓಕೆ, ಸೊ ನಾವು ವಾಟ್ ಐ ವಿಲ್ ಡೂ, ನಾನೊಂದು ಕೆಲಸ ಮಾಡ್ತೀನಿ, ಇದನ್ನು ಸ್ಕ್ವಯರ್ ಮಾಡ್ತೀನಿ, ಇದನ್ನು ಕೂಡ ಸ್ಕ್ವಯರ್ ಮಾಡ್ತೀನಿ, ಅಂದರೆ ಸ್ಕ್ವಯರಿಂಗ್ ಆನ್ ಬೋತ್ ಸೈಡ್ಸ್. ಓಕೆ, ಸೊ ಇದನ್ನು ಸ್ಕ್ವಯರ್ ಮಾಡ್ತೀನಿ, ಹಾಗೆ ಇದನ್ನು ಕೂಡ ಸ್ಕ್ವಯರ್ ಮಾಡ್ತೀನಿ. ವಾಟ್ ಐ ಆಮ್ ಡೂಯಿಂಗ್, ಇಲ್ಲಿ ಇರ್ತಕ್ಕಂಥ ಈಕ್ವೇಷನಲ್ಲಿ LHS RHS ಅನ್ನು ಸ್ಕ್ವಯರ್ ಮಾಡಿದೆ. ಇನ್ ದ ಸೇಮ್ ವೇ ಸೆಕೆಂಡ್ ಇಕ್ವೇಷನ್ ಅಲ್ಲೂ ಕೂಡ ಇಲ್ಲಿ ಇರ್ತಕ್ಕಂಥ LHS RHSಗಳನ್ನು ನಾನು ಸ್ಕ್ವಯರ್ ಮಾಡಿಕೊಂಡೆ. ನೌ ವಾಟ್ ಐ ವಿಲ್ ಡೂ, ಐ ವಿಲ್ ಕನ್ಸಿಡರ್ ದಿಸ್ ಆಸ್ ಇಕ್ವೇಷನ್ 1, ದಿಸ್ ಆಸ್ ಇಕ್ವೇಷನ್ 2. ಓಕೆ, ಸೊ ಆಡಿಂಗ್ ಇಕ್ವೇಷನ್ 1 and 2, ಆಡಿಂಗ್ ಇಕ್ವೇಷನ್ 1 and 2 ಏನಾಗುತ್ತೆ ಅವಾಗ ನೋಡ್ರಿ, LHSಗಳು RHSಗಳನ್ನು ಆ್ಯಡ್ ಮಾಡೋಣ. ಓಕೆ, ಸೊ ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವಯರ್, ಹೌದಾ, ಪ್ಲಸ್ ವೈ -4 ಹೋಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು, ಇಲ್ಲೇನಿದೆ 2 ಸೈನ್ ಥೀಟಾ ಹೋಲ್ ಸ್ಕ್ವಯರ್. ಇದನ್ನು ನಾನು 2 ಸ್ಕ್ವಯರ್ ಸೈನ್ ಸ್ಕ್ವಯರ್ ಥೀಟಾ ಅಂತ ಬರಿಬೋದಾ? ಎಸ್, 2 ಸ್ಕ್ವಯರ್ ಸೈನ್ ಸ್ಕ್ವಯರ್ ಥೀಟಾ ಪ್ಲಸ್ ಇದನ್ನು ನಾನು 2 ಸ್ಕ್ವಯರ್ ಕಾಸ್ ಸ್ಕ್ವಯರ್ ಥೀಟಾ ಅಂತ ಹೇಳಿ ಕೂಡ ಬರಿಬಹುದು. ಓಕೆ, ಆಲ್ ರೈಟ್. ಸೊ ಈಗ ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವಯರ್ ಇಲ್ಲಿ ಬರಿತೀನಿ. ಅಗೇನ್ ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವಯರ್ ಪ್ಲಸ್ ವೈ -4 ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು, ನೋಡಿ
ಇವೆರಡರಲ್ಲೂ ಕೂಡ ಕಾಮನ್ ಆಗಿ 2 ಸ್ಕ್ವೇರ್ ಇದೆ, ಅದನ್ನು ಹೊರಗಡೆ ತೆಗಿಯೋಣ. 2 ಸ್ಕ್ವೇರ್ ಅನ್ನ ಹೊರಗಡೆ ತೆಗಿಯೋಣ. ಸೊ ಬಾಕಿ ಉಳಿದಿದ್ದೇನು, ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ. ಡನ್. ಓಕೆ, ಸೊ ಈಗ ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ 4 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಸ್ಕ್ವೇರ್ ಅನ್ನು ನಾನು 4 ಅಂತ ಬರೀಬಹುದು. ಹಾಗೆ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಅನ್ನ ನಾನು 1 ಅಂತ ಬರೀಬಹುದು. ಸೊ ದೇರ್ ಫೋರ್ ಫೈನಲಿ ನಮಗೆ ಸಿಗೋದು ಏನಪ್ಪ ಅಂದರೆ ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ 4 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಇಂಟು 1 ಅಂದರೆ 4. ಹೌದಾ? ಸೊ ಈ ಒಂದು ಆಪ್ಷನ್ ಇದೆನಾ ನೋಡ್ರಿ. ಡು ವಿ ಹ್ಯಾವ್ ದ ಸೇಮ್ ಆಪ್ಷನ್? ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ 4 ಹೋಲ್ ಸ್ಕ್ವೇರ್, ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ 4 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ನಮ್ಮ ಆಪ್ಷನ್ ಡಿ ಅಲ್ಲಿ ಇದೆ. ಸೊ ದೇರ್ ಫೋರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಲ್ ರೈಟ್. ಸೊ ಹಾಗಿದ್ರೆ ಈಗ ನಾವು ನಮ್ಮ ನೆಕ್ಸ್ಟ್ ಕ್ವೆಶನ್ ನ ಕಡೆಗೆ ಹೋಗೋಣ. ದ ಇಕ್ವೇಶನ್ ಆಫ್ ದ ಸರ್ಕಲ್ ವಿತ್ ಸೆಂಟರ್ -3, 2 ಅಂಡ್ ರೇಡಿಯಸ್ 5 ಈಸ್ ವಾಟ್ ಅಂತ ಕೇಳ್ತಿದ್ದಾರೆ. ಹೌದಾ? ಸೊ ಇಲ್ಲಿ ಬೇಸಿಕಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಏನಪ್ಪಾ ಅಂದ್ರೆ ಇಕ್ವೇಶನ್ ಆಫ್ ದ ಸರ್ಕಲ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಈ ಸರ್ಕಲ್ ನ ಸೆಂಟರ್ ಕೊಟ್ಟಿದ್ದಾರೆ. ದೇರ್ ಇಸ್ ಅ ಸೆಂಟರ್ ಹಿಯರ್ ಸಿ. ಇದರ ಕೋಆರ್ಡಿನೇಟ್ಸ್ ಏನಪ್ಪಾ ಅಂದ್ರೆ -3, 2. ಹೌದಾ? ರೇಡಿಯಸ್ ಕೊಟ್ಟಿದ್ದಾರೆ. ರೇಡಿಯಸ್ ಅಂದ್ರೆ ಏನು? ಸರ್ಕಲ್ ನ ಸೆಂಟರ್ ಇಂದ ಯಾವುದಾದ್ರೂ ಮತ್ತೊಂದು ಪಾಯಿಂಟ್ ಅನ್ನ, ಸೆಂಟರ್ ಆಫ್ ದ ಸರ್ಕಲ್ ಇಂದ ಸರ್ಕಲ್ ನ ಮೇಲೆ ಇರ್ತಕ್ಕಂಥ ಯಾವುದಾದ್ರೂ ಒಂದು ಪಾಯಿಂಟ್ ಅನ್ನ ನಾವು ಟಚ್ ಮಾಡಿದ್ವಿ ಅಂದ್ರೆ ಈ ರೀತಿಯಾಗಿ ಲೈನ್ ಸೆಗ್ಮೆಂಟ್ ನ ಮುಖಾಂತರ ಟಚ್ ಮಾಡ್ತೀವಿ. ದಿಸ್ ವಿಲ್ ಬಿ ದ ರೇಡಿಯಸ್. ಈ ರೇಡಿಯಸ್ ಎಷ್ಟಿದೆ? 5 ಅಂತ ಹೇಳ್ತಿದ್ದಾರೆ. ಹೌದಾ? ಕರೆಕ್ಟ್ ಅಲ್ವಾ? ಸೊ ರೇಡಿಯಸ್ ಫಾರ್ಮ್ ಆಗ್ಬೇಕಂದ್ರೆ 2 ಪಾಯಿಂಟ್ಸ್ ಬೇಕೇ ಬೇಕು. ಒಂದು ಸೆಂಟರ್ ಆಫ್ ದ ಸರ್ಕಲ್ ಇರುತ್ತೆ, ಇನ್ನೊಂದು ಎನಿ ಪಾಯಿಂಟ್ ಆನ್ ದ ಸರ್ಕಲ್ ಇರುತ್ತೆ. ಸೊ ಈಗ ಮತ್ತೊಂದು ಪಾಯಿಂಟ್ ಏನಿದೆ ಅಲ್ಲ, ಇದನ್ನ ಪಿ ಅಂತ ಕನ್ಸಿಡರ್ ಮಾಡ್ತೀನಿ. ಇದ್ರ ಕೋಆರ್ಡಿನೇಟ್ಸ್ ಎಕ್ಸ್, ವೈ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಆಲ್ ರೈಟ್. ಸೊ ಈಗ ನಮಗೆ ಇಕ್ವೇಶನ್ ಆಫ್ ದ ಸರ್ಕಲ್ ಗೊತ್ತಿದೆ. ಸ್ಟ್ಯಾಂಡರ್ಡ್ ಇಕ್ವೇಶನ್ ಆಫ್ ದ ಸರ್ಕಲ್ ದಟ್ ಈಸ್ ಎಕ್ಸ್ ಮೈನಸ್ ಹೆಚ್ ಹೋಲ್ ಸ್ಕ್ವಯರ್ ಪ್ಲಸ್ y ಮೈನಸ್ ಕೆ ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವಯರ್. ಕರೆಕ್ಟಾ? ಎಸ್. ಸೊ ಇದು ಎಕ್ಸ್ ವೈ, ಇದು ನಮ್ಮ ಹೆಚ್ ಹಾಗೆ ಕೆ. ಸೊ ಈಗ ಎಕ್ಸ್ ಮೈನಸ್ ಹೆಚ್ ಅಂದ್ರೆ ಏನಿದೆ? -3 ಇದೆ ಹೋಲ್ ಸ್ಕ್ವಯರ್ ಪ್ಲಸ್ y ಮೈನಸ್ ಕೆ ಅಂದ್ರೆ ಏನಿದೆ? 2 ಇದೆ ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ರೇಡಿಯಸ್ ಎಷ್ಟಿದೆ? 5 ಸ್ಕ್ವಯರ್. ಓಕೆ, ಸೊ ನಾವ್ ಎಕ್ಸ್ minus into minus is +3 whole square plus y minus 2 whole square is equal to 5 square. ಹೌದಾ? ಸೊ ಈಗ ನಾನೇನು ಮಾಡ್ತೀನಿ, ಇದನ್ನ ಎಕ್ಸ್ಟೆಂಡ್ ಮಾಡ್ತೀನಿ. ಎಕ್ಸ್ಟೆಂಡ್ ಮಾಡಿದಾಗ ನಮಗೆ ಯಾವುದಾದ್ರೂ ಒಂದು ಇಕ್ವೇಶನ್ ಸಿಗುತ್ತೆ. ಸೊ ಲೆಟ್ ಮೀ ರೈಟ್ ಇನ್ ದ ನೆಕ್ಸ್ಟ್ ಸ್ಲೈಡ್. ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವಯರ್ ಪ್ಲಸ್ y ಮೈನಸ್ 2 ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು 5 ಸ್ಕ್ವಯರ್. ಹೌದಾ? So a square plus b square plus 2ab plus a square plus b square minus 2ab is equal to 25. ಹೌದಾ? So now x square plus 3 square ಅಂದ್ರೆ 9 plus 6x plus y square plus 4 minus 4y 25 ಅನ್ನ ಈ ಕಡೆ ತಗೊಂಡ್ಬರ್ತೀನಿ -25 ವಿಚ್ ಇಸ್ ಈಕ್ವಲ್ ಟು 0. ಓಕೆ, ಸೊ ನಾವು ಈಗ ನೋಡಿ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಅನ್ನ ಹಾಗೆ ಬರ್ಕೊಳ್ತೀನಿ. ಹೌದಾ? ಈಗ 6x ಅನ್ನ ಕೂಡ ಹಾಗೆ ಬರೀತೀನಿ, -4y ಅನ್ನ ಕೂಡ ಹಾಗೆ ಬರೀತೀನಿ. ಬಾಕಿ ಉಳಿದಿರೋ ಕಾನ್ಸ್ಟೆಂಟ್ಗಳ ಕಡೆಗೆ ಹೋದ್ರೆ ದಿಸ್ ಇಸ್ 9 ಪ್ಲಸ್ 4. ಹೌದಾ? ಸೊ 9 ಪ್ಲಸ್ 4 ಮಾಡಿದ್ರೆ ಯು ವಿಲ್ ಗೆಟ್ 13. ಸೊ 13 minus 25 ಮಾಡಿದ್ರೆ ಹೌ ಮಚ್ ಯು ವಿಲ್ ಗೆಟ್? 13 minus 25 ಮಾಡಿದ್ರೆ ಹೌ ಮಚ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ +12. ಹೌದಾ? ವಿಚ್ ಇಸ್ ಈಕ್ವಲ್ ಟು 0. 9 plus 4 is 13. 13 minus 25 that is +12. x square plus y square plus 6x minus 4y minus 12. ನೋಡಿ, ಇದೇ ಇಕ್ವೇಶನ್ ನಮಗೆ ಇಲ್ಲಿದೆ, ಆಪ್ಷನ್ ಎ ಅಲ್ಲಿ ಇದೆ. ಸೊ ದೇರ್ ಫೋರ್ ಆಪ್ಷನ್ ಎ ಏನಿದೆಲ್ಲ ದಿಸ್ ಇಸ್ ದ ರೈಟ್ ಆನ್ಸರ್. ಆಲ್ ರೈಟ್. ಸೊ ಹಾಗಿದ್ರೆ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ದ ಎಸೆಂಟ್ರಿಸಿಟಿ
ಆಫ್ ದ ಎಲಿಪ್ಸ್ 9x square plus 25y square is equal to 225 is what ಅಂತ ಕೇಳ್ತಿದ್ದಾರೆ. We need to find the eccentricity of the ellipse. Eccentricity of the ellipse ಅನ್ನು ನಾವು ಫೈಂಡ್ ಔಟ್ ಮಾಡಬೇಕಂತೆ. ಸೊ E is equal to C divided by A is the formula. ಯಾವ ಫಾರ್ಮುಲಾ? ಎಸೆಂಟ್ರಿಸಿಟಿ ಆಫ್ ದ ಎಲಿಪ್ಸ್ ನ ಫಾರ್ಮುಲಾ. ಓಕೆ, ಸರಿ. ಈಗ ಎಸೆಂಟ್ರಿಸಿಟಿಯನ್ನು ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಮಗೆ ಸಿ ಹಾಗೆ ಎಗಳ ವ್ಯಾಲ್ಯೂ ಬೇಕು. ಆದ್ರೆ ಇಲ್ಲಿ ಕೊಟ್ಟಿರೋದು ಈಕ್ವೇಶನ್. ಸಿ ಮತ್ತೆ ಎಗಳ ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ತುಂಬಾ ಸಿಂಪಲ್. ಇರೋ ಈಕ್ವೇಶನ್ ಅನ್ನ ಬಳಸ್ತೀರಾ. ಹೆಂಗೆ ನೋಡಿ, ಇಲ್ಲಿ ಬರಿತೀನಿ. 9x ಸ್ಕ್ವಯರ್ ಪ್ಲಸ್ 25y ಸ್ಕ್ವಯರ್ ಇಸ್ ಈಕ್ವಲ್ ಟು 225. ನಾನು ಏನ್ ಮಾಡ್ತೀನಿ ಈಗ ಅಂದ್ರೆ ಈ ಈಕ್ವೇಶನ್ ಅನ್ನ ಸ್ಟ್ಯಾಂಡರ್ಡ್ ಇಕ್ವೇಶನ್ ಆಫ್ ದ ಎಲಿಪ್ಸ್ಗೆ ತಗೊಂಡು ಹೋಗ್ತೀನಿ. ಹೆಂಗೆ? ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಇಕ್ವೇಶನ್ ಆಫ್ ದ ಎಲಿಪ್ಸ್? ಎಕ್ಸ್ ಸ್ಕ್ವಯರ್ ಬೈ ಎ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಬೈ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು 1. ಹೌದಾ? ಸೊ ನಾನೇನ್ ಮಾಡ್ತೀನಿ, ಥ್ರೂ ಔಟ್ ದ ಇಕ್ವೇಶನ್ 225 ಇಂದ ಡಿವೈಡ್ ಮಾಡ್ತೀನಿ. ಏನ್ ಮಾಡ್ತೀನಿ? 225 ಇಂದ ಡಿವೈಡ್ ಮಾಡ್ತೀನಿ. ಏನಾಗುತ್ತೆ ಅವಾಗ? ಇವೆರಡು ಕ್ಯಾನ್ಸಲ್ ಆಗುತ್ತೆ. 25 1s 25 9s 9 1s ದೆನ್ 9 2s 18. ಹೌದಾ? 9 5s 45. ಸೊ ಇಲ್ಲಿ ಉಳಿಯೋದೇನು? ಎಕ್ಸ್ ಸ್ಕ್ವಯರ್ ಬೈ 25 ಪ್ಲಸ್ ವೈ ಸ್ಕ್ವಯರ್ ಬೈ 9 ಇಸ್ ಈಕ್ವಲ್ ಟು 1. ಹೌದಾ? ಇದು ನಮಗೆ ರಿಮೇನಿಂಗ್ ಈಗ. ಹೌದಾ? ಸೊ ಎಕ್ಸ್ ಸ್ಕ್ವಯರ್ ಬೈ 25 ಪ್ಲಸ್ ವೈ ಸ್ಕ್ವಯರ್ ಬೈ 9 ಇಸ್ ಈಕ್ವಲ್ ಟು 1 ಬಂತು. ಈಗ ಎಕ್ಸ್ ಸ್ಕ್ವಯರ್ ಬೈ 25 ಅನ್ನ ನಾನು 5 ಸ್ಕ್ವಯರ್ ಅಂತ ಬರೀಬಹುದು. ಹಾಗೆ 9 ಅನ್ನ ನಾನು 3 ಸ್ಕ್ವಯರ್ ಅಂತ ಹೇಳಿ ಬರೀಬಹುದು, ವಿಚ್ ಇಸ್ ಈಕ್ವಲ್ ಟು 1. ರೈಟ್? ಓಕೆ. ಸೊ ಈಗ ಇದು ಎಕ್ಸ್ ಸ್ಕ್ವಯರ್ ಬೈ ಎ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಬೈ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು 1 ಫಾರ್ಮೆಟಿಗೆ ಬಂತು. ಹಾಗಿದ್ರೆ ಇಲ್ಲಿ ಎ ವ್ಯಾಲ್ಯೂ ಇಸ್ ಈಕ್ವಲ್ ಟು 5, ಬಿ ವ್ಯಾಲ್ಯೂ ಇಸ್ ಈಕ್ವಲ್ ಟು 3. ಕರೆಕ್ಟ್ ಅಲ್ವಾ? ಆಮ್ ಐ ರೈಟ್? ಎಸ್, ಎಕ್ಸಾಕ್ಟ್ಲಿ. ಸೊ ಈಗ ಎ ಮತ್ತೆ ಬಿಗಳ ವ್ಯಾಲ್ಯೂ ಏನೋ ಸಿಕ್ತು. ಆದರೆ ಎಸೆಂಟ್ರಿಸಿಟಿಯನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ವಿ ಆಲ್ಸೋ ನೀಡ್ ಸಿ ವ್ಯಾಲ್ಯೂ. ಹಾಗಿದ್ರೆ ಸಿ ಅನ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಕೊಟ್ಟಿರೋ ಇಕ್ವೇಶನ್ ನ ಮುಖಾಂತರ ಎ ಮತ್ತೆ ಬಿ ವ್ಯಾಲ್ಯೂಗಳನ್ನೇನೋ ಫೈಂಡ್ ಔಟ್ ಮಾಡಿದ್ವಿ, ಆದ್ರೆ ಸಿ ಬೇಕಲ್ಲ. ಇದನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಸಿ ವ್ಯಾಲ್ಯೂ ನಿಮಗೆ ಬರಬೇಕು ಅಂದ್ರೆ ಇಲ್ಲಿ ರಿಲೇಶನ್ಶಿಪ್ ಅನ್ನ ಬಳಸಬೇಕು. ಹೌದಾ? ಸೊ ಇಲ್ಲಿ ರಿಲೇಶನ್ಶಿಪ್ ಬಿಟ್ವೀನ್ ಎ ಬಿ ಅಂಡ್ ಸಿ ಇದನ್ನ ನಾವು ಫಸ್ಟ್ ಇಯರ್ ಅಲ್ಲಿ ಕಲ್ತಿದ್ವಿ. ಸೊ ಎ ಅಂದ್ರೆ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಬೇಸಿಕಲಿ ಇಲ್ಲಿ ಎಲಿಪ್ಸ್ ಅಲ್ಲಿ ಎ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ದಿಸ್ ಎ ಆಕ್ಚುಲಿ ರೆಪ್ರೆಸೆಂಟ್ಸ್ ದ ಸೆಮಿ ಮೇಜರ್ ಆಕ್ಸಸ್. ಬಿ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಸೆಮಿ ಮೈನರ್ ಆಕ್ಸಸ್. ಅರ್ಥ ಆಗ್ತಿದೆನಾ? ಹಾಗೆ ಸಿ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಎಲಿಪ್ಸ್ ಅಲ್ಲಿ ಇರ್ತಕ್ಕಂಥ ಫೋಕಸ್, ಒನ್ ಆಫ್ ದ ಫೋಕಸ್ ಹಾಗೆ ಸೆಂಟರ್ ಆಫ್ ದ ಎಲಿಪ್ಸ್ ನ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ಅನ್ನ ಸಿ ರೆಪ್ರೆಸೆಂಟ್ ಮಾಡುತ್ತೆ. ಹಾಗಿದ್ರೆ ಈಗ ಇಲ್ಲಿ ನಾನು ಒಂದು ರಿಲೇಶನ್ಶಿಪ್ ಅನ್ನ ಬಳಸಬಹುದು. ಆ ರಿಲೇಶನ್ಶಿಪ್ ಏನ್ ಗೊತ್ತಾ? ಬೇಸಿಕಲಿ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಹಿಯರ್ ವಿ ಹ್ಯಾವ್ ಎ ರಿಲೇಶನ್ಶಿಪ್ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ಆಲ್ ರೈಟ್? ಸೊ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ಆಕ್ಚುಲಿ ಇದು ಬಂದಿರೋದು ಹೆಂಗಪ್ಪ ಅಂದ್ರೆ ಮೂಲ ಈಕ್ವೇಶನ್ ಏನಪ್ಪ ಅಂದ್ರೆ ಎ ಸ್ಕ್ವಯರ್ ಇಸ್ ಈಕ್ವಲ್ ಟು ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವಯರ್. ಓಕೆ, ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವಯರ್. ಇದರಲ್ಲಿ ನಮಗೆ ಬಿ ಸ್ಕ್ವಯರ್ ಬೇಕಲ್ಲ, ಹಾಗಾಗಿ ನಾನು ಸಿ ಸ್ಕ್ವಯರ್ ಅನ್ನ ಎಲ್ ಎಚ್ ಎಸ್ ಸಿ ಕಳಿಸಿದ್ರೆ ವಾಟ್ ಹ್ಯಾಪನ್ಸ್? ಸಾರಿ, ನಮಗೆ ಸಿ ಸ್ಕ್ವಯರ್ ಬೇಕು. ಸೊ ಸಾರಿ, ವಿ ನೀಡ್ ಸಿ ಸ್ಕ್ವಯರ್. ಹೌದಾ? ಸೊ ಸಿ ಸ್ಕ್ವಯರ್ ಬೇಕಂದ್ರೆ ಬಿ ಸ್ಕ್ವಯರ್ ಅನ್ನ ಎಲ್ ಎಚ್ ಎಸ್ ಸಿ ಕಳಿಸ್ಬೇಕು. ಇಲ್ಲಿ ಎ ಬಿಗಳ ವ್ಯಾಲ್ಯೂ ಇದೆ ಆಲ್ರೆಡಿ. ನಮಗೆ ಸಿ ಸ್ಕ್ವಯರ್ ಗೊತ್ತಾದ್ರೆ ಸಿ ವ್ಯಾಲ್ಯೂನು ಸಿಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಸಿ ಸ್ಕ್ವಯರ್ ಬರಬೇಕು ಅಂದ್ರೆ ಬಿ ಸ್ಕ್ವಯರ್ ಅನ್ನ ಎಲ್ ಎಚ್ ಎಸ್ ಸಿ ಕಳಿಸ್ತೀವಿ. ಸೊ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಆಗುತ್ತೆ. ಈಗ ಹಿಯರ್ ಪುಟ್ ಎ ಇಸ್ ಈಕ್ವಲ್ ಟು 5, 5 ಸ್ಕ್ವಯರ್ ಮೈನಸ್ ಬಿ ಇಸ್ ಈಕ್ವಲ್ ಟು 3, 3 ಸ್ಕ್ವಯರ್. ಸೊ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು 5 ಸ್ಕ್ವಯರ್ ಅಂದ್ರೆ 25 ಮೈನಸ್ 3 ಸ್ಕ್ವಯರ್ ಅಂದ್ರೆ 9. ಹೌ ಮಚ್ ಯು ವಿಲ್ ಗೆಟ್? ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು 16. ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು 16. ಹಾಗಿದ್ರೆ ಸಿ ಇಸ್ ಈಕ್ವಲ್ ಟು 4 ಆಗುತ್ತೆ. ಕರೆಕ್ಟ್ ಅಲ್ವಾ? ಸಿ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ? 4 ಆಗುತ್ತೆ. ಹಾಗಿದ್ರೆ ಇ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ ಅಂದ್ರೆ ದೇರ್ ಫೋರ್ ಇ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ. ಸಿ ವ್ಯಾಲ್ಯೂ ಏನಿದೆ? 4 ಇದೆ.
ಎ ವ್ಯಾಲ್ಯೂ ಏನಿದೆ, ಎ ಇಸ್ ನಥಿಂಗ್ ಬಟ್ 5 ಅಲ್ವಾ. ಸೊ ಹಾಗಿದ್ರೆ ಎಸೆಂಟ್ರಿಸಿಟಿ ಏನ್ ಬಂತು ನಿಮಗೆ, 4/5 ಬಂತು. ಹೌದಾ, ಎಲ್ಲಿದೆ ಅದು, ಆಪ್ಷನ್ ಎ ಅಲ್ಲಿ ಇದೆ. ಸೊ ದೇರ್ ಫೋರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಏನು, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. The equation of the circle which passes through the points 4,1, 6,5 and has its center on the line 4x plus y is equal to 16 is what ಅಂತ ಕೇಳ್ತಿದ್ದಾರೆ. ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ, ವಿ ನೀಡ್ ಟು ಫೈಂಡ್ ದ ಇಕ್ವೇಶನ್ ಆಫ್ ದ ಸರ್ಕಲ್. ಇಕ್ವೇಶನ್ ಆಫ್ ದ ಸರ್ಕಲ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಂತೆ. ನೋಡಿ, ಒಂದು ಸರ್ಕಲ್ ಇದೆ, ಇಲ್ಲಿ ನಮ್ಮ ಹತ್ರ ಒಂದು ಸರ್ಕಲ್ ಇದೆ. ಈ ಸರ್ಕಲ್ ನ ಇಕ್ವೇಶನ್ ಫೈಂಡ್ ಔಟ್ ಮಾಡ್ಬೇಕು ನಾವು. ಹೌದಾ. ಸೊ ಈ ಇಕ್ವೇಶನ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಕೆಲವು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ, ದಿಸ್ ಸರ್ಕಲ್ ಪಾಸಸ್ ಥ್ರೂ ದ ಪಾಯಿಂಟ್ಸ್ 4,1. ಒಂದು ಪಾಯಿಂಟ್ ನ ಇಲ್ಲಿ ತಗೊಳ್ರಿ, ಪಾಯಿಂಟ್ ಪಿ ಅಂತ ಕನ್ಸಿಡರ್ ಮಾಡೋಣ. ಅದರ ಕೋಆರ್ಡಿನೇಟ್ಸ್ ಏನಪ್ಪಾ ಅಂದ್ರೆ 4,1. ಅದೇ ರೀತಿ ಮತ್ತೊಂದು ಪಾಯಿಂಟ್ ಇದೆ, ಇದನ್ನ ಕ್ಯೂ ಅಂತ ಕನ್ಸಿಡರ್ ಮಾಡೋಣ. ಇದರ ಕೋಆರ್ಡಿನೇಟ್ 6,5. ಸೊ ಈ ಎರಡೂ ಪಾಯಿಂಟ್ಸ್ ಗಳನ್ನ ಹಾದ್ಕೊಂಡು ಈ ಒಂದು ಸರ್ಕಲ್ ಫಾರ್ಮ್ ಆಗ್ತಿದೆ, ಅಂದ್ರೆ ಪಾಸ್ ಆಗ್ತಿದೆ. ಎರಡೂ ಪಾಯಿಂಟ್ಸ್ ಗಳನ್ನ ಪಾಸ್ ಮಾಡ್ಕೊಂಡು ಈ ಸರ್ಕಲ್ ಫಾರ್ಮ್ ಆಗಿದೆ. ಸರಿ. ಆಲ್ಸೋ ಮತ್ತೊಂದು ವಿಚಾರ ಹೇಳ್ತಿದ್ದಾರೆ, ದಿಸ್ ಸರ್ಕಲ್ ಹ್ಯಾಸ್ ಇಟ್ಸ್ ಸೆಂಟರ್ ಆನ್ ದ ಲೈನ್. ನೋಡಿ, ಈ ಸರ್ಕಲ್ ನ ಸೆಂಟರ್ ಏನಿದೆ ಅಲ್ಲ, ಇದು ಒಂದು ಲೈನ್ ನ ಮೇಲೆ ಇದೆ ಅಂತೆ. ಒಂದು ಲೈನ್ ನ ಮೇಲೆ ಸೆಂಟರ್ ಆಫ್ ದ ಸರ್ಕಲ್ ಬಂದಿದೆ ಅಂತೆ. ಆ ಲೈನ್ ಅನ್ನ ಹೆಂಗೆ ರೆಪ್ರೆಸೆಂಟ್ ಮಾಡಿದ್ದಾರೆ ಅಂದ್ರೆ, ಇಕ್ವೇಶನ್ ನ ಮುಖಾಂತರ. ದಟ್ ಈಸ್ 4x plus y is equal to 16. 4x plus y is equal to 16 ಅನ್ನುವಂಥ ಇಕ್ವೇಶನ್ ನ ಮುಖಾಂತರ ಈ ಲೈನ್ ಅನ್ನ ರೆಪ್ರೆಸೆಂಟ್ ಮಾಡಿದರೆ, ಈ ಲೈನ್ ನ ಮೇಲೆ ಸೆಂಟರ್ ಆಫ್ ದ ಸರ್ಕಲ್ ಬಂದಿದೆ ಅಂತೆ. ರಿಮೆಂಬರ್, ನಮಗೆ ಚೆನ್ನಾಗಿ ಗೊತ್ತಿದೆ, ಏನ್ ಗೊತ್ತಿದೆ ಅಂದ್ರೆ, ಸೆಂಟರ್ ಆಫ್ ದ ಸರ್ಕಲ್ ಅನ್ನ ನಾವು ರೆಪ್ರೆಸೆಂಟ್ ಮಾಡೋದು h, k ಇಂದ ಅಂತ. ಕರೆಕ್ಟ್ ಅಲ್ವಾ. ಸೆಂಟರ್ ಅಂತ ಹೇಳಿದ್ದಾರೆ. ಸೆಂಟರ್ ನ ಬಗ್ಗೆ ಏನಾದ್ರು ಕೊಟ್ಟಿದ್ದಾರೆ, ಕೋಆರ್ಡಿನೇಟ್ಸ್, ಪಾಯಿಂಟ್ಸ್ ಏನು ಕೊಟ್ಟಿಲ್ಲ. ಹಾಗಿದ್ರೆ ನಮಗೆ ಗೊತ್ತಿರೋದೇನು, ಸೆಂಟರ್ ಅನ್ನ ನಾವು ಸಿ, h, k ಅನ್ನುವಂಥ ಕೋಆರ್ಡಿನೇಟ್ಸ್ ಗಳಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಹಾಗಾಗಿ ಸೆಂಟರ್ ಅನ್ನ ಬರ್ಕೊಂಡೆ. ಓಕೆ, ಆಲ್ ರೈಟ್. ಈಗ ನೋಡಿ, ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಕೂಡ ಏನ್ ನೆನ್ಪಿಟ್ಕೋಬೇಕು, ಯಾವ್ದಾದ್ರು ಒಂದು ಸ್ಟ್ರೇಟ್ ಲೈನ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಈ ಲೈನ್ ನ ಮೇಲೆ ಒಂದು ಪಾಯಿಂಟ್ ಬಂದಿದೆ ಅಂತ ಇಟ್ಕೊಳ್ಳಿ. ಓಕೆ, ಸಮ್ ಪಾಯಿಂಟ್ 3,2 ಪಾಯಿಂಟ್ ಇದೆ, ಪಾಯಿಂಟ್ ಪಿ. ಈ ಪಾಯಿಂಟ್ ನ ಕೋಆರ್ಡಿನೇಟ್ಸ್ 3,2. ಈಗ ಈ ಲೈನ್ ನ ಮೇಲೆ ಪಾಯಿಂಟ್ ಬಂದಿದೆ ಅಂದ್ರೆ ಏನ್ ಅರ್ಥ ಗೊತ್ತಾ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಈ ಪಾಯಿಂಟ್ ಏನಿದೆ ಅಲ್ಲ, ಇದರ ಕೋಆರ್ಡಿನೇಟ್ಸ್ ಗಳನ್ನ ಈ ಇಕ್ವೇಶನ್, ಈ ಲೈನ್ಗೆ ಒಂದು ಇಕ್ವೇಶನ್ ಇರುತ್ತೆ, ಸಮ್ ಇಕ್ವೇಶನ್ 4x plus 2y is equal to 8 ಇದೆ ಅಂತ, ಸೇ ಫಾರ್ ಎಕ್ಸಾಂಪಲ್. ಓಕೆ, ಸೊ ಈ ಒಂದು ಇಕ್ವೇಶನ್ ಆಫ್ ದಿಸ್ ಲೈನ್ ಏನಿದೆ ಅಲ್ಲ, ಈ ಇಕ್ವೇಶನ್ ನ ಒಳಗಡೆಗೆ ಕೊಟ್ಟಿರುವಂತಹ ಈ ಕೋಆರ್ಡಿನೇಟ್ಸ್ ಅನ್ನ ತಗೊಂಡು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ LHS RHS ಗಳು ಎರಡು ಕೂಡ ಈಕ್ವಲ್ ಬರಬೇಕು. ಆವಾಗ ಡೆಫಿನೈಟ್ ಆಗಿ ಈ ಒಂದು ಪಾಯಿಂಟ್ ಏನಿದೆ ಅಲ್ಲ, ಲೈನ್ ನ ಮೇಲೆ ಇದೆ ಅಂತ ಅರ್ಥ. ರಿಮೆಂಬರ್, ಯಾವಾಗ್ಲಾದ್ರೂ ನಿಮಗೆ ಒಂದು ಪಾಯಿಂಟ್ ಅನ್ನ ಕೊಟ್ಬಿಟ್ಟು ಅದು ಲೈನ್ ನ ಮೇಲೆ ನಿಜವಾಗ್ಲೂ ಇದೇನೋ ಇಲ್ವೋ, ಡೆಫಿನೈಟ್ ಆಗಿ ಈ ಪಾಯಿಂಟ್ ನ ಮೇಲೆ ಲೈನ್ ಹೋಗ್ತಿದೇನೋ ಇಲ್ವೋ ಅಂತ ನೀವು ಕ್ರಾಸ್ ವೆರಿಫೈ ಮಾಡಬೇಕು ಅಂದ್ರೆ ಇರೋದು ಒಂದೇ ಹಾದಿ. ಅದೇನಪ್ಪ ಅಂದ್ರೆ, ಆ ಪಾಯಿಂಟ್ ನ ಕೋಆರ್ಡಿನೇಟ್ಸ್ ಅನ್ನ ತಗೊಂಡು ಸ್ಟ್ರೇಟ್ ಲೈನ್ ನ ಇಕ್ವೇಶನ್ ಒಳಗಡೆಗೆ ಈ ಕೋಆರ್ಡಿನೇಟ್ಸ್ ಅನ್ನ ಹಾಕಿ ನೋಡಬೇಕು. ನೋಡಿದಾಗ LHS RHS ಗಳು ಈಕ್ವಲ್ ಆದಾಗ ಮಾತ್ರ ಇಟ್ ಈಸ್ ಶ್ಯೂರ್ ದಟ್ ದಿಸ್ ಪಾಯಿಂಟ್ ಈಸ್ ಆನ್ ದಿ ಸ್ಟ್ರೇಟ್ ಲೈನ್. ಇದು ಕ್ರಾಸ್ ವೆರಿಫೈ ಮಾಡಬೇಕಾದ್ರೆ. ಆದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಅನ್ನ ಕ್ವೆಶನ್ ಅಲ್ಲೇ ಕೊಟ್ಟಿದ್ದಾರೆ. ಸೆಂಟರ್ ಈ ಲೈನ್ ನ ಮೇಲೆ ಇದೆ ಅಂತ ಅವರೇ ಕೊಟ್ಟಿದ್ದಾರೆ. ದೇ ಆರ್ ನಾಟ್ ಆಸ್ಕಿಂಗ್ ಯು ಟು ಕ್ರಾಸ್ ಚೆಕ್. ಹಾಗಿದ್ರೆ ಇದರ ಅರ್ಥ ಏನ್ ಗೊತ್ತಾ, ಈ H, K ಗಳನ್ನ ಈ ಇಕ್ವೇಶನ್ ಆಫ್ ದ ಸ್ಟ್ರೇಟ್ ಲೈನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡೆಫಿನೈಟ್ ಆಗಿ ಅದು ಇಕ್ವೇಶನ್ ಅನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಮಾಡೋಣ ಕೆಲಸನ. ಸೊ ನಾನೇನ್ ಮಾಡ್ತೀನಿ, H, K ನ ಇಕ್ವೇಶನ್ ಅಲ್ಲಿ ಬರೀತೀನಿ. ದಟ್ ಈಸ್ 4x ಜಾಗದಲ್ಲಿ h ಬರೀರಿ, ಪ್ಲಸ್ y ಜಾಗದಲ್ಲಿ k ಅನ್ನ ಬರೀರಿ, ವಿಚ್ ಇಸ್ ಈಕ್ವಲ್ ಟು 16. ಏನಾಯ್ತಿದು, 4h plus k is equal to 16, ಇಕ್ವೇಶನ್ 1 ಅಂತ ಕನ್ಸಿಡರ್ ಮಾಡ್ರಿ. ವಾಟ್ ಇಸ್ ದಿಸ್? ದಿಸ್ ಇಸ್ ಇಕ್ವೇಶನ್ 1. ಈಗ ಎರಡನೇದಾಗಿ ಇದಿಷ್ಟು ಆಯ್ತಾ, ಇದಿಷ್ಟನ್ನ ಅರ್ಥ ಮಾಡ್ಕೊಂಡ್ವಿ. ಅರ್ಥ ಮಾಡ್ಕೊಂಡು ಒಂದು ಇಕ್ವೇಶನ್ ಅನ್ನ ಬರೆದ್ವಿ.
ಈಗ ಎರಡನೇದು, ಬ್ಯಾಕ್ ಟು ದಿಸ್ ಪಾಯಿಂಟ್. ಏನ್ ಹೇಳ್ತಿದ್ದಾರೆ? ಸರ್ಕಲ್ನ ಮೇಲೆ 2 ಪಾಯಿಂಟ್ಸ್ಗಳಿದೆ. ಆ ಪಾಯಿಂಟ್ಸ್ ಅನ್ನ ಹಾದ್ಕೊಂಡು, ಆ ಪಾಯಿಂಟ್ಸ್ ಅನ್ನ ಕ್ರಾಸ್ ಮಾಡಿಕೊಂಡು, ಪಾಸ್ ಮಾಡಿಕೊಂಡು ಸರ್ಕಲ್ ಫಾರ್ಮ್ ಆಗಿದೆ ಅಂತ. ಹಾಗಿದ್ರೆ ಇಲ್ಲಿನೂ ಕೂಡ ಅಷ್ಟೇ. ರಿಮೆಂಬರ್, ಈ 2 ಪಾಯಿಂಟ್ಸ್ಗಳು ಸರ್ಕಲ್ನ ಮೇಲೆ ಇದೆ ಅಂತ ಆದ್ರೆ ಆ 2 ಪಾಯಿಂಟ್ಸ್ಗಳ ಕೋಆರ್ಡಿನೇಟ್ಸ್ಗಳನ್ನ ಸ್ಟ್ಯಾಂಡರ್ಡ್ ಇಕ್ವೇಶನ್ ಆಫ್ ದ ಸರ್ಕಲ್ ಅಲ್ಲಿ ಹಾಕಿದಾಗ ಡೆಫಿನೈಟ್ ಆಗಿ ಅದು ಸ್ಯಾಟಿಸ್ಫೈ ಮಾಡುತ್ತೆ. ಏನು ಸ್ಟ್ಯಾಂಡರ್ಡ್ ಇಕ್ವೇಶನ್ ಆಫ್ ದ ಸರ್ಕಲ್? ಸ್ಟ್ಯಾಂಡರ್ಡ್ ಇಕ್ವೇಶನ್ ಆಫ್ ದ ಸರ್ಕಲ್ ಏನು? x ಮೈನಸ್ ಹೆಚ್ ಹೋಲ್ ಸ್ಕ್ವಯರ್ ಪ್ಲಸ್ y ಮೈನಸ್ ಕೆ ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವಯರ್. ಕನ್ಸಿಡರ್ ದಿಸ್ ಆಸ್ ಎಕ್ಸ್, ವೈ, ಇದನ್ನು ಎಕ್ಸ್ ಹಾಗೆ ವೈ ಅಂತ ಕನ್ಸಿಡರ್ ಮಾಡ್ರಿ. ಹಾಗಿದ್ರೆ ಇದಕ್ಕೊಂದು ಇಕ್ವೇಶನ್ ಬರೀಬಹುದು, ಹೌದಾ? ಸೊ ದಿಸ್ ಇಸ್, ವಾಟ್ ಇಸ್ ದಿಸ್? ಎಕ್ಸ್, ಹೌದಾ? ದಟ್ ಈಸ್ 4 ಮೈನಸ್ ಹೆಚ್ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಅಂದ್ರೆ ಏನಿದೆ? 1 ಮೈನಸ್ ಕೆ ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವಯರ್. ಹೌದಾ? ಈ ಪಾಯಿಂಟ್ ಅನ್ನ ಬಳಸ್ಕೊಂಡು ನಾವೇನ್ ಮಾಡಿದ್ವಿ? ಕೊಟ್ಟಿರುವಂತಹ ಈ ಒಂದು ಪಾಯಿಂಟ್ ಅನ್ನ ಸ್ಟ್ಯಾಂಡರ್ಡ್ ಇಕ್ವೇಶನ್ ಆಫ್ ದ ಸರ್ಕಲ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಇನ್ ದ ಸೇಮ್ ವೇ ಈ ಪಾಯಿಂಟ್ ಅನ್ನ ಕೂಡ ಈಗ ಯೂಸ್ ಮಾಡ್ತೀನಿ. ಎಕ್ಸ್ ಜಾಗದಲ್ಲಿ 6 ಮೈನಸ್ ಹೆಚ್ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಜಾಗದಲ್ಲಿ 5 ಮೈನಸ್ ಕೆ ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವಯರ್. ಸೊ ಕನ್ಸಿಡರ್ ದಿಸ್ ಆಸ್ ಇಕ್ವೇಶನ್ 2, ಹಾಗೆ ಇದನ್ನ ಇಕ್ವೇಶನ್ 3 ಅಂತ ಹೇಳಿ ಬರೀರಿ. ಓಕೆ, ಫೈನ್. ಈಗ ನೋಡಿ, 2 ಸ್ಟ್ಯಾಂಡರ್ಡ್ ಇಕ್ವೇಶನ್ ಆಫ್ ದ ಸರ್ಕಲ್ಗಳು ಬಂತು. 2 ಇಕ್ವೇಶನ್ಗಳಲ್ಲಿ ಆರ್ ಸ್ಕ್ವಯರ್ ಅಂದ್ರೆ ನಮ್ಮ ಎಲ್ ಎಚ್ ಎಸ್ ಪಾರ್ಟ್ ಈಕ್ವಲ್ ಇದೆ. ಹಾಗಿದ್ರೆ 2ರ ಆರ್ ಎಚ್ ಎಸ್ ಪಾರ್ಟ್ಗಳನ್ನು ನಾವು ಈಕ್ವೇಟ್ ಮಾಡ್ಕೋಬಹುದು. ಆ ಕೆಲಸ ಮಾಡೋಣ. ಸೊ 4 ಮೈನಸ್ ಹೆಚ್ ಹೋಲ್ ಸ್ಕ್ವಯರ್, ಇಲ್ಲಿ ಬರಿತೀನಿ, 4 ಮೈನಸ್ ಹೆಚ್ ಹೋಲ್ ಸ್ಕ್ವಯರ್ ಪ್ಲಸ್ 1 ಮೈನಸ್ ಕೆ ಹೋಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು 6 ಮೈನಸ್ ಹೆಚ್ ಹೋಲ್ ಸ್ಕ್ವಯರ್. ನೋಡಿ, 6 ಮೈನಸ್ ಹೆಚ್ ಹೋಲ್ ಸ್ಕ್ವಯರ್ ಪ್ಲಸ್ 5 ಮೈನಸ್ ಕೆ ಹೋಲ್ ಸ್ಕ್ವಯರ್. ಹೌದಾ? ಎರಡನ್ನೂ ಇಕ್ವೇಟ್ ಮಾಡಿದೆ. ಈಗ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತೀನಿ, ಎಲ್ಲವನ್ನೂ ಎಕ್ಸ್ಪ್ಯಾಂಡ್ ಮಾಡ್ತೀನಿ ಬೇಸಿಕಲಿ. ಓಕೆ, ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ಫಾರ್ಮೆಟ್ ಅಲ್ಲಿ ಇದೆ. ಸೊ ಲೆಟ್ ಮೀ ರೈಟ್ ಹಿಯರ್ 4 ಸ್ಕ್ವಯರ್ ಪ್ಲಸ್ ಹೆಚ್ ಸ್ಕ್ವಯರ್ ಮೈನಸ್ 2 ಇಂಟು 4 ಇಂಟು ಹೆಚ್ ಪ್ಲಸ್ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ 2 ಇಂಟು 1 ಇಂಟು ಕೆ ವಿಚ್ ಇಸ್ ಈಕ್ವಲ್ ಟು, ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ರಿ, 6 ಸ್ಕ್ವಯರ್ ಪ್ಲಸ್ ಹೆಚ್ ಸ್ಕ್ವಯರ್ ಮೈನಸ್ 2 ಇಂಟು 6 ಇಂಟು ಹೆಚ್, ಹೌದಾ? ಪ್ಲಸ್ 5 ಸ್ಕ್ವಯರ್ ಪ್ಲಸ್ ಕೆ ಸ್ಕ್ವಯರ್ ಮೈನಸ್ 2 ಇಂಟು 5 ಇಂಟು ಕೆ. ರೈಟ್? ಓಕೆ. ಸೊ ಈಗ 4 ಸ್ಕ್ವಯರ್ ಅಂದರೆ 16, ಹೆಚ್ ಸ್ಕ್ವಯರ್ ಆಸ್ ಇಟ್ ಈಸ್, 2 4s 8 ಹೆಚ್ ಆಯಿತು, ಪ್ಲಸ್ 1 ಸ್ಕ್ವಯರ್ ಅಂದರೆ 1, ಕೆ ಸ್ಕ್ವಯರ್ ಆಸ್ ಇಟ್ ಈಸ್, 2 ಇಂಟು 1 ಇಂಟು ಕೆ ಅಂದರೆ 2k ವಿಚ್ ಇಸ್ ಈಕ್ವಲ್ ಟು 6 ಸ್ಕ್ವಯರ್ ಅಂದರೆ 36, ಹೆಚ್ ಸ್ಕ್ವಯರ್ ಆಸ್ ಇಟ್ ಈಸ್, 6 2s 12 ಹೆಚ್ ಆಯಿತು, ಪ್ಲಸ್ 5 ಸ್ಕ್ವಯರ್ ಅಂದರೆ 25, ಕೆ ಸ್ಕ್ವಯರ್ ಆಸ್ ಇಟ್ ಈಸ್, 5 2s 10k ಆಯಿತು. ಓಕೆ, ಎಸ್. ಈಗ ನೋಡಿ, ಇಲ್ಲಿ ಹೆಚ್ ಸ್ಕ್ವಯರ್ ಇದೆ, ಇಲ್ಲಿನೂ ಹೆಚ್ ಸ್ಕ್ವಯರ್ ಇದೆ, ಎರಡು ಕ್ಯಾನ್ಸಲ್ ಆಗುತ್ತೆ. ಬಿಕಾಸ್ ಇಲ್ಲಿರೋ ಹೆಚ್ ಸ್ಕ್ವಯರ್ ಅನ್ನ ಈ ಕಡೆ ತಗೊಂಡು ಹೋದ್ರು, ಇಲ್ಲಿರೋ ಹೆಚ್ ಸ್ಕ್ವಯರ್ ಅನ್ನ ಈ ಕಡೆ ತಂದ್ರು, ಅವೆರಡು ಕ್ಯಾನ್ಸಲ್ ಆಗ್ತವೆ. ಇನ್ ದ ಸೇಮ್ ವೇ ಇಲ್ಲಿ ಕೆ ಸ್ಕ್ವಯರ್ ಹಾಗೆ ಕೆ ಸ್ಕ್ವಯರ್ ಕ್ಯಾನ್ಸಲ್ ಆಯ್ತು, ಹೌದಾ? ಸೊ ಬಾಕಿ ಉಳಿದಿದ್ದೇನಿಲ್ಲಿ 16 ಮೈನಸ್ 8h ಪ್ಲಸ್ 1 ಮೈನಸ್ 2k ಇಸ್ ಈಕ್ವಲ್ ಟು 36 minus 12h plus 25 minus 10k. Okay, all right. So 16 plus 1 andre 17 minus 8h minus 2k is equal to 36 plus 25 ಮಾಡಿದ್ರೆ you will get 66. Correct alva? Sorry, 61. So sorry, this is 61, not 66. 36 plus 25 is 61 minus 12h minus 10k. ರೈಟ್? ಓಕೆ. ಈಗ ಲೈಕ್ ಟರ್ಮ್ಸ್ಗಳನ್ನು ಒಂದೊಂದು ಕಡೆಗೆ ಗ್ರೂಪ್ ಮಾಡ್ತಾ ಹೋಗ್ತೀನಿ. ಮೈನಸ್ 8h ಹಾಗೆ ಇರಲಿ, ಮೈನಸ್ 12h ಈ ಕಡೆ ತರ್ತೀನಿ, ಇಟ್ ವಿಲ್ ಬಿಕಮ್ ಪ್ಲಸ್ 12h. ಮೈನಸ್ 2k ಹಾಗೆ ಇರಲಿ, ಮೈನಸ್ 10k ಈ ಕಡೆ ತರ್ತೀನಿ, ಇಟ್ ವಿಲ್ ಬಿಕಮ್ ಪ್ಲಸ್ 10k. ಇಲ್ಲಿ 61 ಹಾಗೆ ಇರಲಿ,
17 ಅನ್ನ ಈ ಕಡೆ ತಗೊಂಡು ಹೋಗ್ತೀನಿ, ಕಾನ್ಸ್ಟೆಂಟ್, ಇಟ್ ವಿಲ್ ಬಿಕಮ್ -17. ಓಕೆ, ಆಲ್ ರೈಟ್. ಸೊ 12 ಮೈನಸ್ 8 ಅಂದರೆ 4h ಆಯಿತು, ಹೌದಾ? 10 ಮೈನಸ್ 2 ಅಂದರೆ ಯು ವಿಲ್ ಗೆಟ್ 8k. ಸೊ 61 ಮೈನಸ್ 17 ಮಾಡಿದರೆ ಹೌ ಮಚ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ 44. ಕರೆಕ್ಟ್ ಅಲ್ವಾ? ಯು ವಿಲ್ ಗೆಟ್ 44. ಸೊ 4h ಪ್ಲಸ್ 8k ಇಸ್ ಈಕ್ವಲ್ ಟು 44 ಅನ್ನ ಇಲ್ಲಿ ಬರೀತೀನಿ. 4h ಪ್ಲಸ್ 8k ಇಸ್ ಈಕ್ವಲ್ ಟು 44. ಈಗ ಇಕ್ವೇಶನ್ ಅಬ್ಸರ್ವ್ ಮಾಡಿದರೆ ಎಲ್ಲ ಟರ್ಮ್ಸ್ಗಳಲ್ಲೂ 4 ಇಂದ ಮಲ್ಟಿಪ್ಲೈ ಡಿವೈಡ್ ಆಗುವಂಥ ನಂಬರ್ಸ್ಗಳೇ ಇದೆ. ಸೊ ಲೆಟ್ ಮೀ ಡಿವೈಡ್ ಈಚ್ ಆ್ಯಂಡ್ ಎವ್ರಿ ಟರ್ಮ್ಸ್ ಬೈ 4. ಸೊ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. 4 ಕ್ಯಾನ್ಸಲ್, 4 2s 8, 4 11s 44. ಹಾಗಿದ್ರೆ h ಪ್ಲಸ್ 2k ಇಸ್ ಈಕ್ವಲ್ ಟು 11. ಓಕೆ, ಸೊ ಇದನ್ನು ನಾನೇನು ಮಾಡ್ತೀನಿ ಅಂದರೆ ಇಕ್ವೇಶನ್ 4 ಅಂತ ಕನ್ಸಿಡರ್ ಮಾಡ್ತೀನಿ ಅಲ್ವಾ? ಆಲ್ರೆಡಿ ನಮಗೆ ಎಷ್ಟು ಇಕ್ವೇಶನ್ ಇತ್ತು ಇಲ್ಲಿ? 1 2 3 ಇತ್ತು. ಈಗ ನಾನೇನು ಮಾಡಿದೆ? ಇಕ್ವೇಶನ್ 4 ಅನ್ನು ಕನ್ಸಿಡರ್ ಮಾಡಿದೆ. ಈಗ ನಮ್ಮ ಉದ್ದೇಶ ಏನು ಹೇಳ್ರಿ? ಫಸ್ಟ್ ಆಫ್ ಆಲ್ ಇಕ್ವೇಶನ್ ಆಫ್ ದ ಸರ್ಕಲ್ ಅನ್ನು ಫೈಂಡ್ ಔಟ್ ಮಾಡೋದು ನಮ್ಮ ಉದ್ದೇಶ. ಇಕ್ವೇಶನ್ ಆಫ್ ದ ಸರ್ಕಲ್ ಏನು? x ಮೈನಸ್ ಹೆಚ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಕೆ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್. ಹೌದಾ? ಈ ಇಕ್ವೇಶನ್ ಆಫ್ ದ ಸರ್ಕಲ್ ಅನ್ನು ಈ ಪ್ರಶ್ನೆಯಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕು ಅಂದರೆ ವಿ ನೀಡ್ ಹೆಚ್, ಕೆ ಅಂಡ್ ಆರ್ ವ್ಯಾಲ್ಯೂಸ್. ಅಂದರೆ ಸೆಂಟರ್ನ ಕೋಆರ್ಡಿನೇಟ್ಸ್ಗಳು ಬೇಕು, ಹಾಗೆ ರೇಡಿಯಸ್ನ ವ್ಯಾಲ್ಯೂ ಬೇಕು. ಇಷ್ಟು ಬಂತು ಅಂದರೆ ಇಕ್ವೇಶನ್ ಆಫ್ ದ ಸರ್ಕಲ್ ನಮಗೆ ಸಿಕ್ಕ ಹಾಗೆ. ಹೌದಾ? ಈಗ ನಾನೇನು ಮಾಡ್ತೀನಿ? ಫಸ್ಟ್ ಆಫ್ ಆಲ್ ಹೆಚ್ ಕಮ ಕೆಗಳ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿ ಇಕ್ವೇಶನ್ 1 ಹಾಗೆ ಇಕ್ವೇಶನ್ 4 ಅನ್ನು ಕನ್ಸಿಡರ್ ಮಾಡ್ತೀನಿ. ಅರ್ಥ ಮಾಡ್ಕೊಳ್ಳಿ. ಕನ್ಸಿಡರ್ ಇಕ್ವೇಶನ್ 1 ಅಂಡ್ 4. ಹೌದಾ? ವಾಟ್ ಈಸ್ ಇಕ್ವೇಶನ್ 1? ಏನಿದೆ ಇಕ್ವೇಶನ್ 1 ಇಲ್ಲಿ ನಮಗೆ? 4h ಪ್ಲಸ್ ಕೆ ಇಸ್ ಈಕ್ವಲ್ ಟು 16. ಬರೀರಿ ಇಲ್ಲಿ 4h ಪ್ಲಸ್ ಕೆ ಇಸ್ ಈಕ್ವಲ್ ಟು 16. ಇಕ್ವೇಶನ್ 4 ಏನಿದೆ? h ಪ್ಲಸ್ 2k ಇಸ್ ಈಕ್ವಲ್ ಟು 11 ಇದೆ. ಹೌದಾ? ಈಗ h ಮತ್ತೆ ಕೆಗಳ ವ್ಯಾಲ್ಯೂ ಬರಬೇಕು ಅಂದರೆ ಎರಡೂ ಇಕ್ವೇಶನ್ಗಳನ್ನು ನಾವು ಏನು ಮಾಡಬೇಕು? ಇದರ ಆ್ಯಡ್ ಮಾಡಬೇಕು ಅಥವಾ ಸಬ್ಟ್ರಾಕ್ಟ್ ಮಾಡಬೇಕು. ಆದರೆ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದಾಗ ನಮಗೆ ಯಾವುದಾದ್ರೂ ಒಂದು ಟರ್ಮ್ ಎಲಿಮಿನೇಟ್ ಆಗಬೇಕು. ಹಂಗಿದ್ರೆ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿ ಅನುಕೂಲ. ಏನಾದರೂ ಎಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದರೆ ನಮಗೇನಾದರೂ ಒಂದಿಷ್ಟು ಹೆಲ್ಪ್ ಆಗುತ್ತೆ. ಆದರೆ ಇಲ್ಲಿ ಯಾವುದನ್ನು ಆ್ಯಡ್ ಮಾಡಿದ್ರು ಯಾವುದನ್ನ ಸಬ್ಟ್ರಾಕ್ಟ್ ಮಾಡಿದ್ರು ಯಾವ ಟರ್ಮು ಕ್ಯಾನ್ಸಲ್ ಆಗಲ್ಲ. ಬಿಕಾಸ್ ಸಿಮಿಲರ್ ಟರ್ಮ್ಸ್ಗಳು ಯಾವುದೂ ಇಲ್ಲ. ಇಲ್ಲಿ ಕೆ ಇದೆ, ಇಲ್ಲಿ 2k, ಇಲ್ಲಿ 4h, ಇಲ್ಲಿ h. ಉಪಯೋಗ ಇಲ್ಲ. ನಾನೇನು ಮಾಡ್ತೀನಿ ಅದಕ್ಕೆ ಅಂದರೆ ಲೆಟ್ ಮೀ ಡೂ ಒನ್ ಥಿಂಗ್. ಇಲ್ಲಿ 4h ಇದೆ ಅಲ್ಲ, ಇಲ್ಲಿ h ಇದೆ. ಒಂದು ಕೆಲಸ ಮಾಡ್ತೀನಿ, ಈ h ಕಂಪ್ಲೀಟ್ ಈ ಒಂದು ಇಕ್ವೇಶನ್ ಅನ್ನು 4 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಏನಾಗುತ್ತೆ ಅವಾಗ? ವಾಟ್ ಹ್ಯಾಪನ್ಸ್ ನೋಡಿ, ಇದನ್ನ 4 ಇಂದ ಇದನ್ನ 1 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಇಲ್ಲಿ ಇರ್ತಕ್ಕಂಥ ಕೋಎಫಿಷಿಯಂಟ್ 1 ಏನಿದೆ ಅಲ್ಲ, ಅದನ್ನ ಈ ಇಕ್ವೇಶನ್ ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಹೆಚ್ಚಿನ ಕೋಎಫಿಷಿಯಂಟ್ 4 ಏನಿದೆ ಅಲ್ಲ, ಅದನ್ನ ಈ ಇಕ್ವೇಶನ್ ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ವಾಟ್ ಯು ವಿಲ್ ಗೆಟ್? ಇದಿಷ್ಟು ಕಂಪ್ಲೀಟ್ ಆಸ್ ಇಟ್ ಈಸ್ ಹಂಗೆ ಇರುತ್ತೆ. 4h ಪ್ಲಸ್ ಕೆ ಇಸ್ ಈಕ್ವಲ್ ಟು 16. ಇದೇನಾಗುತ್ತೆ? 4 ಇಂಟು h ಈಸ್ 4h, 4 ಇಂಟು 2k ಈಸ್ 8k, 11 ಇಂಟು 4 ಈಸ್ 44. ರೈಟ್? ಓಕೆ, ಆಲ್ ರೈಟ್. ಸೊ ಈಗ ಇಲ್ಲಿ ಬರೀತೀನಿ 4h ಪ್ಲಸ್ ಕೆ ಇಸ್ ಈಕ್ವಲ್ ಟು 16, 4h ಪ್ಲಸ್ 8k ಇಸ್ ಈಕ್ವಲ್ ಟು 44. ಹೌದಾ? ಈಗ ನಾನೇನು ಮಾಡ್ತೀನಿ? ಸಬ್ಟ್ರಾಕ್ಟ್ ಮಾಡ್ತೀನಿ. ಇನ್ ಆರ್ಡರ್ ಟು ಕ್ಯಾನ್ಸಲ್ ಎನಿ ಆಫ್ ದ ಟರ್ಮ್, ಯಾವುದಾದ್ರೂ ಒಂದು ಟರ್ಮ್ ಎಲಿಮಿನೇಟ್ ಆಗಬೇಕು ಅಂದರೆ ಸಬ್ಟ್ರಾಕ್ಷನ್ ಮಾಡಲೇಬೇಕು. ಪ್ಲಸ್ 4h ಮೈನಸ್ 4h ಹೋಗುತ್ತೆ. 1k ಮೈನಸ್ 8k ಅಂದರೆ ಮೈನಸ್ 7k. 16 ಮೈನಸ್ 44 ಮಾಡಿದರೆ ಯು ವಿಲ್ ಗೆಟ್ ಮೈನಸ್ 28. ಹೌದಾ? ಸೊ ಹಾಗಿದ್ರೆ ಮೈನಸ್ ಮೈನಸ್ ಕ್ಯಾನ್ಸಲ್. k is equal to 28 divided by 7. 7 1s are 7 4s are 28. So k will be equal to 4. k ವ್ಯಾಲ್ಯೂ ನಮಗೆ 4 ಬಂತು. ಈಗ ಇದೇ k ವ್ಯಾಲ್ಯೂನ ಇದರ ಇಕ್ವೇಶನ್ 4 ಅಲ್ಲಾದರೂ ಆಗಲಿ ಇಕ್ವೇಶನ್ 1 ಅಲ್ಲಾದರೂ ಆಗಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ h ವ್ಯಾಲ್ಯೂ ಬರುತ್ತೆ. ಓಕೆ, ಸೊ ಸಬ್ಸ್ಟಿಟ್ಯೂಟ್, ವಿ ನೀಡ್ ಟು ಸಬ್ಸ್ಟಿಟ್ಯೂಟ್ k is equal to 4 ಇನ್ ಇಕ್ವೇಶನ್ 4 ಅಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಇಲ್ಲೇ ಇದೆ ಅಲ್ಲ, ಹೌದಾ? ಸೊ ದಟ್ ಈಸ್ h ಪ್ಲಸ್
2 into 4 which is equal to 11. So h plus 2 into 4 is 8 which is equal to 11. So what you will get, h is equal to 11 minus 8. So that is 11 minus 8 ಮಾಡಿದ್ರೆ how much you will get? You will get 3. h value ಏನು ಬಂತು ನಿಮಗೆ? 3 ಬಂತು. k value ಏನು ಬಂತು? 4 ಬಂತು. ಇಷ್ಟ ಅರ್ಥ ಆಯ್ತಾ? ಈಗ ಇದರ ಸಹಾಯದಿಂದ h ಮತ್ತೆ k ಗಳ ಸಹಾಯದಿಂದ ನಾನು r ವ್ಯಾಲ್ಯೂ ಅನ್ನು ಫೈಂಡ್ ಔಟ್ ಮಾಡ್ತೀನಿ, ರೇಡಿಯಸ್ ಅನ್ನು ಫೈಂಡ್ ಔಟ್ ಮಾಡ್ತೀನಿ. ಸೊ ಹೆಂಗೆ ಅಂದರೆ ಈ ಒಂದು ಇಕ್ವೇಶನ್ 2 ಅಲ್ಲಿ h ಮತ್ತೆ k ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ 4 ಮೈನಸ್ h ಹೋಲ್ ಸ್ಕ್ವಯರ್, ಇಲ್ಲಿ ಬರಿತೀನಿ 4 ಮೈನಸ್ h ಹೋಲ್ ಸ್ಕ್ವಯರ್ ಪ್ಲಸ್ 1 ಮೈನಸ್ k ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು r ಸ್ಕ್ವಯರ್. ಓಕೆ, ಇದು ನಮ್ಮ ಇಕ್ವೇಶನ್ 2. ಈಗ 4 ಮೈನಸ್ h ಅಂದರೆ 3 ಹೋಲ್ ಸ್ಕ್ವಯರ್ ಪ್ಲಸ್ 1 ಮೈನಸ್ k ಅಂದರೆ ಎಷ್ಟು ಬಂತು? 4 ಬಂದಿದೆ, ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು r ಸ್ಕ್ವಯರ್. 4 minus 3 is 1, 1 square plus 1 minus 4 is minus 3, whole square is equal to r square. Now 1 square is 1, minus 3 whole square andre 9 which is equal to r square. ಹಾಗಿದ್ರೆ r square value will be equal to 10. r square value ಏನು ಬಂತು ನಿಮಗೆ? 10 ಬಂತು. ಅರ್ಥ ಆಯ್ತಾ? ಈಗ h r ಹೌದಾ, ಆರ್ ಸ್ಕ್ವಯರ್ ಬಂದಿದೆ ಅಂದ್ರೆ ಆರ್ ವ್ಯಾಲ್ಯೂ ಕೂಡ ಬರುತ್ತೆ. ಆರ್ ವ್ಯಾಲ್ಯೂ ಏನಾಗುತ್ತೆ ಹಾಗಿದ್ರೆ? ಆರ್ ಇಸ್ ಈಕ್ವಲ್ ಟು √10 ಆಗುತ್ತೆ. ಹೌದಾ? ಸೊ ಇಲ್ಲಿ ಸ್ಕ್ವಯರ್ ಇದೆ, ಸ್ಕ್ವಯರ್ ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಸ್ಕ್ವಯರ್ ರೂಟ್ ಆಗಿ ಬದಲಾಗುತ್ತೆ. ಆರ್ ವ್ಯಾಲ್ಯೂ ಇಸ್ ಈಕ್ವಲ್ ಟು √10. ಫೈನ್. ಈಗ ನಮಗೆ ಏನ್ ಬೇಕು? ಬೇಸಿಕಲಿ ವಿ ನೀಡ್ ಟು ಫೈಂಡ್ ದ ಇಕ್ವೇಶನ್ ಆಫ್ ದ ಸರ್ಕಲ್, ದಟ್ ಈಸ್ ಏನದು? ಎಕ್ಸ್ ಮೈನಸ್ ಹೆಚ್ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಮೈನಸ್ ಕೆ ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವಯರ್. ಹೌದಾ? ಸೊ ವಾಟ್ ಈಸ್ ಹೆಚ್ ವ್ಯಾಲ್ಯೂ? 3. ಹೌದಾ? ಪ್ಲಸ್ ವಾಟ್ ಈಸ್ ಕೆ ವ್ಯಾಲ್ಯೂ? ಕೆ ವ್ಯಾಲ್ಯೂ ನಿಮಗೆ 4 ಬಂದಿರೋದು ವಿಚ್ ಇಸ್ ಈಕ್ವಲ್ ಟು ಆರ್. ಆರ್ ಸ್ಕ್ವೇರ್ ವ್ಯಾಲ್ಯೂ ಆಲ್ರೆಡಿ ಬಂದಿದೆ, 10 ಅಂತ ಬರ್ಕೊಂಡ್ಬಿಡ್ರಿ. ಹೌದಾ? ಸೊ ನಮಗೆ ಇದೇ ರೀತಿ ಇದೆನಾ ಇಕ್ವೇಶನ್? ಇಲ್ಲ ಇಲ್ಲ ಇಲ್ಲ. ಅಗೇನ್ ಇಂಚೂರು ಅದನ್ನು ಸಿಂಪ್ಲಿಫೈ ಮಾಡಿದ್ದಾರೆ. ಹಾಗಿದ್ರೆ ಹಿಂಗೆ ಬರೀತೀನಿ, ಇದನ್ನು ಎಕ್ಸ್ಟೆಂಡ್ ಮಾಡ್ತೀನಿ. ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ 2 ಇಂಟು ಎಕ್ಸ್ ಇಂಟು 3, 6x ಆಗುತ್ತೆ, ಪ್ಲಸ್ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ 2 ಇಂಟು ವೈ ಇಂಟು 4 ದಟ್ ಈಸ್ 8y. 10 ಈ ಕಡೆ ತಂದರೆ ಮೈನಸ್ 10 ವಿಚ್ ಇಸ್ ಈಕ್ವಲ್ ಟು 0. ಆಲ್ ರೈಟ್. ಸೊ ಎಕ್ಸ್ ಸ್ಕ್ವಯರ್ ಪ್ಲಸ್ 3 ಸ್ಕ್ವಯರ್ ಅಂದರೆ 9 ಮೈನಸ್ 6x ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ 4 ಸ್ಕ್ವಯರ್ ಅಂದರೆ 16 ಮೈನಸ್ 8y ಮೈನಸ್ 10 ಇಸ್ ಈಕ್ವಲ್ ಟು 0. ಓಕೆ, ಸೊ ನಾವು ಎಕ್ಸ್ ಸ್ಕ್ವಯರ್ ಹಾಗೆ ಇರಲಿ, ವೈ ಸ್ಕ್ವಯರ್ ಕೂಡ ಹಾಗೆ ಇರಲಿ, ಮೈನಸ್ 6x ಬರಿತೀನಿ, ಮೈನಸ್ 8y ಅನ್ನು ಕೂಡ ಬರದೆ. ಈಗ 9, 16 ಹಾಗೆ 10 ಕರೆಕ್ಟ್ ಅಲ್ವಾ? ಕಾನ್ಸ್ಟೆಂಟ್ಗಳೇನೇನಿದೆ 9, 16 ಹಾಗೆ 10. 16 ಮೈನಸ್ 10 ಈಸ್ 6. ಹೌದಾ? 6 ಪ್ಲಸ್ 9 ಈಸ್ ನಥಿಂಗ್ ಬಟ್ 15. ಹೌದಾ? ಸೊ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಮೈನಸ್ 6x ಮೈನಸ್ 8y ಪ್ಲಸ್ 15. ಹೌದಾ? ಮೈನಸ್ 6x ಮೈನಸ್ 8y ಪ್ಲಸ್ 15 ವೇರ್ ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್ ಆರ್ ಪಾಸಿಟಿವ್ ಇದೆ. ಹಾಗಿದ್ರೆ ಆಪ್ಷನ್ ಎ ಏನಿದೆಲ್ಲ ದಿಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಸೊಲ್ಯೂಷನ್. ಆಲ್ ರೈಟ್. ಸೊ ಹಾಗಿದ್ರೆ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್ ನ ಕಡೆಗೆ ಹೋಗೋಣ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಫೋಸೈ ಆಫ್ ಎ ಹೈಪರ್ಬೋಲಾ ಈಸ್ 16 and its eccentricity is √2. its equation is what ಅಂತ ಕೇಳ್ತಿದ್ದಾರೆ. ಹೌದಾ? ಯಾವ್ದ್ರ ಇಕ್ವೇಶನ್ ಫೈಂಡ್ ಔಟ್ ಮಾಡಬೇಕು ನಾವು? ಹೈಪರ್ಬೋಲಾದ ಇಕ್ವೇಶನ್. ಹೈಪರ್ಬೋಲಾದ ಇಕ್ವೇಶನ್ ಏನು? ಎಕ್ಸ್ ಸ್ಕ್ವಯರ್ ಬೈ ವೈ ಎಕ್ಸ್ ಸ್ಕ್ವಯರ್ ಬೈ ಎ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಬೈ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು 1. ದಿಸ್ ಇಸ್ ದ ಇಕ್ವೇಶನ್ ಆಫ್ ದ ಹೈಪರ್ಬೋಲಾ. ಹೌದಾ? ನಮಗೇನೇನು ಹಿಂಟ್ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ ಅಂದರೆ ದೇ ಹ್ಯಾವ್ ಗಿವೆನ್ ಡಿಸ್ಟೆನ್ಸ್ ಬಿಟ್ವೀನ್ ದ ಫೋಸೈ ಆಫ್ ಅ ಹೈಪರ್ಬೋಲಾ. ನೋಡಿ, ಹೈಪರ್ಬೋಲಾ ಹೆಂಗಿರುತ್ತೆ? ಬೇಸಿಕಲಿ ಈ ರೀತಿ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಹೈಪರ್ಬೋಲಾಕ್ಕೆ 2 ಫೋಕಸ್ ಪಾಯಿಂಟ್ಸ್ಗಳು ಫೋಸೈ ಅಂತ ಕರಿತೀವಿ. ಈ 2 ಫೋಕಸ್ ಪಾಯಿಂಟ್ಸ್ಗಳ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟಪ್ಪ ಅಂದರೆ ಅದು 16 ಅಂತ ಹೇಳಿ ಕೊಟ್ಟಿದ್ದಾರೆ. ನಮಗೆ ಗೊತ್ತು ಹೈಪರ್ಬೋಲಾದಲ್ಲಿ, ಈಗ ನಾನು ಹೈಪರ್ಬೋಲಾದ ಬಗ್ಗೆ ಅಷ್ಟೇ ಮಾತಾಡ್ತಿದ್ದೀನಿ. ಹೈಪರ್ಬೋಲಾದಲ್ಲಿ ಈ 2 ಫೋಕಸ್ ಪಾಯಿಂಟ್ಸ್ಗಳು
ಒಂದು ಸೆಂಟರ್ ಇಂದ ಡಿವೈಡ್ ಆಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ, ಯಾವ ಒಂದು ಲೈನ್ ಸೆಗ್ಮೆಂಟ್ ಈ ಎರಡೂ ಫೋಕಸ್ ಪಾಯಿಂಟ್ಗಳನ್ನ ಹಾದ್ಕೊಂಡು ಹೋಗುತ್ತೋ ಅದೇ ಲೈನ್ ಸೆಗ್ಮೆಂಟ್ ನ ಮಿಡ್ ಪಾಯಿಂಟ್ ನ ನಾವು ಸೆಂಟರ್ ಅಂತ ಕರಿತೀವಿ. ಯಾವ ಎರಡು ಫೋಕಸ್ ಪಾಯಿಂಟ್ಸ್ ಗಳನ್ನ ಲೈನ್ ಸೆಗ್ಮೆಂಟ್ ಹಾದ್ಕೊಂಡು ಹೋಗುತ್ತೋ ಯಾವ್ದರಲ್ಲಿ, ಹೈಪರ್ಬೋಲಾದಲ್ಲಿ, ಆ ಲೈನ್ ಸೆಗ್ಮೆಂಟ್ ನ ಸೆಂಟರ್ ಅನ್ನ ನಾವು ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟ್ ಅನ್ನ ಸೆಂಟರ್ ಅಂತ ಹೇಳಿ ಕರಿತೀವಿ. ಮಿಡ್ ಪಾಯಿಂಟ್ ಅನ್ನ ಸೆಂಟರ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಈ ಪಾಯಿಂಟ್ ಈ ಎರಡೂ ಫೋಕಸ್ ಪಾಯಿಂಟ್ಸ್ ಗಳನ್ನ ಈಕ್ವಲ್ ಆಗಿ ಡಿವೈಡ್ ಮಾಡಿರುತ್ತೆ. ಸೊ ಇಫ್ ದಿಸ್ ಇಸ್ ಸಿ, ದಿಸ್ ಇಸ್ ಆಲ್ಸೋ ಸಿ. ಅರ್ಥ ಆಗ್ತಿದೆ ಹೇಳ್ತಿರೋದು? ಇಫ್ ದಿಸ್ ಇಸ್ ಸಿ, ದಿಸ್ ಇಸ್ ಆಲ್ಸೋ ಸಿ. ಅರ್ಥ ಆಗ್ತಿದೆನಾ? ಓಕೆ, ಫೈನ್. ಸೊ ಡಿಸ್ಟೆನ್ಸ್ ಫ್ರಮ್ ಸೆಂಟರ್ ಆಫ್ ದ ಹೈಪರ್ಬೋಲಾ ಟು ಒನ್ ಆಫ್ ದ ಫೋಕಸ್ ವಿಲ್ ಬಿ ಆಲ್ವೇಸ್ ಈಕ್ವಲ್ ಟು ಸಿ. ಸೆಂಟರ್ ಆಫ್ ದ ಹೈಪರ್ಬೋಲಾ ಹಾಗೆ ಫೋಕಸ್ ನ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ಸಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಕಂಪ್ಲೀಟ್ ಎರಡೂ ಸಿ ಗಳನ್ನ ಆಡ್ ಮಾಡಿದಾಗ ಯು ವಿಲ್ ಗೆಟ್ 2c ವಿಚ್ ಇಸ್ ಈಕ್ವಲ್ ಟು 16 ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಸಿ ಇಸ್ ಈಕ್ವಲ್ ಟು 16/2, ಕರೆಕ್ಟ್ ಅಲ್ವಾ? ಸೊ 2 1s are 2 8s are 16. ಸಿ ಇಸ್ ಈಕ್ವಲ್ ಟು 8. ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 8 ಸ್ಕ್ವೇರ್ ಅಂದ್ರೆ 64. ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 8 ಸ್ಕ್ವೇರ್ ಅಂದ್ರೆ ಎಷ್ಟು? 64. ಫೈನ್. ನಮಗೆ ಎ ಸ್ಕ್ವೇರ್ ಮತ್ತೆ ಬಿ ಸ್ಕ್ವೇರ್ ಗಳ ವ್ಯಾಲ್ಯೂ ಬೇಕು ಇನ್ ಆರ್ಡರ್ ಟು ರೈಟ್ ದ ಇಕ್ವೇಶನ್ ಆಫ್ ದ ಹೈಪರ್ಬೋಲಾ. ಎ ಮತ್ತೆ ಬಿ ಗಳ ವ್ಯಾಲ್ಯೂ ನಮಗೆ ಬೇಕು. ಆದ್ರೆ ಸಿಕ್ಕಿರೋದು ಸಿ ಸ್ಕ್ವಯರ್. ಸಿನೂ ಸಿಕ್ಕಿದೆ, ಸಿ ಸ್ಕ್ವಯರು ಸಿಕ್ಕಿದೆ. ಏನ್ ಮಾಡೋದೀಗ ನೋಡಿ, ನಮಗೆ ಎಸೆಂಟ್ರಿಸಿಟಿ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಎಸೆಂಟ್ರಿಸಿಟಿ ಇ ಇಸ್ ಈಕ್ವಲ್ ಟು √2 ಅಂತ. ವಿ ನೋ ದಟ್ ಎಸೆಂಟ್ರಿಸಿಟಿ ಇ ಇಸ್ ಈಕ್ವಲ್ ಟು c/a ವಿಚ್ ಇಸ್ ಈಕ್ವಲ್ ಟು √2. ಹೌದಾ? ವಿಚ್ ಇಸ್ ಈಕ್ವಲ್ ಟು √2. ಸೊ ಸಿ ವ್ಯಾಲ್ಯೂ ಆಲ್ರೆಡಿ ಬಂದಿದೆ 8/a ವಿಚ್ ಇಸ್ ಈಕ್ವಲ್ ಟು √2. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ a √2 ಇಸ್ ಈಕ್ವಲ್ ಟು 8 ಆಗುತ್ತೆ. ಹೌದಾ? a √2 ಇಸ್ ಈಕ್ವಲ್ ಟು 8. ಸೊ a ಇಸ್ ಈಕ್ವಲ್ ಟು 8 ಡಿವೈಡೆಡ್ ಬೈ √2 ಆಗುತ್ತೆ. ಓಕೆ, ಎಸ್. ಸೊ a ಇಸ್ ಈಕ್ವಲ್ ಟು 8 ಅನ್ನ ನಾವು ಹೇಗೆ ಬರಿಬಹುದು? 4 × 2 ಅಂತ ಬರಿಬಹುದು. ಹೌದಾ? ಅಗೇನ್ 2 ಅನ್ನ ನಾನು ಹೇಗೆ ಬರಿಬಹುದು? 2 ಅನ್ನ ನಾನು ಹೇಗೆ ಬರಿಬಹುದಪ್ಪ ಅಂದ್ರೆ ನೋಡಿ, √2 × √2 ಅಂತ ಬರಿಬಹುದು. ಬಿಕಾಸ್ √2 × √2 ಇಸ್ √4. √4 ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 2. ಹೌದಾ? ಡಿವೈಡೆಡ್ ಬೈ √2. ಈಗ √2 ಕ್ಯಾನ್ಸಲ್ ಆಗುತ್ತೆ ಅಂಡ್ ಯು ವಿಲ್ ಗೆಟ್ a ಇಸ್ ಈಕ್ವಲ್ ಟು 4√2. a ಇಸ್ ಈಕ್ವಲ್ ಟು 4√2 ನಿಮಗೆ ಬಂತು. ಹಾಗಿದ್ರೆ a ಸ್ಕ್ವಯರ್ ಏನಾಗುತ್ತೆ? a ಸ್ಕ್ವಯರ್ ಇಸ್ ಈಕ್ವಲ್ ಟು 4√2 ಹೋಲ್ ಸ್ಕ್ವಯರ್. ಸೊ ವಿಚ್ ಇಸ್ ಈಕ್ವಲ್ ಟು 4 ಸ್ಕ್ವಯರ್ ಅಂದರೆ 16 √2 ಹೋಲ್ ಸ್ಕ್ವಯರ್. ಹೌದಾ? ಸೊ ಇಲ್ಲಿ ಸ್ಕ್ವಯರ್ ಸ್ಕ್ವಯರ್ ಕ್ಯಾನ್ಸಲ್ ಆಗುತ್ತೆ. a ಸ್ಕ್ವಯರ್ ಇಸ್ ಈಕ್ವಲ್ ಟು 16 × 2 ದಟ್ ಈಸ್ 32. a ಸ್ಕ್ವಯರ್ ವ್ಯಾಲ್ಯೂ ನಿಮಗೆ ಎಷ್ಟು ಬಂತೀಗ? 32 ಬಂತು. ಅಂಡ್ ವಿ ನೀಡ್ ಬಿ ಸ್ಕ್ವಯರ್ ವ್ಯಾಲ್ಯೂ. ಹೌದಾ? ಬಿ ಸ್ಕ್ವಯರ್ ವ್ಯಾಲ್ಯೂ ಬೇಕು. ಹೆಂಗೆ ಫೈಂಡ್ ಔಟ್ ಮಾಡೋದು? ಎ ಸ್ಕ್ವಯರ್ ಏನೋ ಸಿಕ್ಬಿಡ್ತು, ಆದರೆ ಬಿ ಸ್ಕ್ವಯರ್ ಬರಬೇಕಲ್ಲ, ಹೆಂಗೆ? ಅಗೇನ್ ವಿ ವಿಲ್ ಯೂಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಎ ಬಿ ಅಂಡ್ ಸಿ. ಇಲ್ಲಿ ಹೈಪರ್ಬೋಲಾದಲ್ಲಿ ನಾವು ಯೂಸ್ ಮಾಡುವಂತಹ ಇಕ್ವೇಶನ್ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಸಿ ಸ್ಕ್ವಯರ್. ಬೇಕಾಗಿರೋದೇನು ನಮಗೆ? ಬಿ ನ ವ್ಯಾಲ್ಯೂ. ಹಾಗಿದ್ರೆ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಸಿ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಆಗುತ್ತೆ. ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಸಿ ಎಷ್ಟಿದೆ ಅಥವಾ ಸಿ ಸ್ಕ್ವಯರ್ ಎಷ್ಟಿದೆ? 64 ಇದೆ, ಬರೀರಿ. ಮೈನಸ್ ಎ ಸ್ಕ್ವಯರ್ ಎಷ್ಟಿದೆ? 32 ಇದೆ. ಹಾಗಿದ್ರೆ ಬಿ ಸ್ಕ್ವಯರ್ ಎಷ್ಟು ಬರುತ್ತೆ ನಿಮಗೆ? 64 ಮೈನಸ್ 32 ಈಸ್ 32 ಅಗೇನ್. ನೌ ವಿ ನೋ ದ ಇಕ್ವೇಶನ್ ಆಫ್ ದ ಹೈಪರ್ಬೋಲಾ. x square by a square minus y square by b square is equal to 1. Right? So x square by a square andre 32, y square by b square andru 32 which is equal to 1. Common denominator irodrinda x square minus y square by 32 anna common agi baritini which is equal to 1. Iga 32 anna cross multiply madidre you will get x square minus y square is equal to 32. This is the standard equation. ಎಲ್ಲಿದೆ ಅದು? ಆಪ್ಷನ್ ಎ ಅಲ್ಲಿ ಇದೆ. x square minus y square is equal to 32 is the required equation of the hyperbola. ಕ್ಲಿಯರ್ ಅಲ್ಲ? ಓಕೆ, ಈಗ ನಮ್ಮ
ನೆಕ್ಸ್ಟ್ ಕ್ವೆಶನ್ನ ಕಡೆಗೆ ಹೋಗೋಣ. ದ ಲೆಂತ್ ಆಫ್ ಲ್ಯಾಟಿಸ್ ರೆಕ್ಟಮ್ ಆಫ್ ದ ಹೈಪರ್ಬೋಲಾ ಎಕ್ಸ್ ಸ್ಕ್ವೈರ್ ಬೈ 36 ಮೈನಸ್ ವೈ ಸ್ಕ್ವೈರ್ ಬೈ 64 ಇಸ್ ಈಕ್ವಲ್ ಟು 1 ಅಂತ ಹೇಳಿ ಹೇಳ್ತಿದ್ದಾರೆ. ಹೌದಾ? ವಿ ನೀಡ್ ಟು ಫೈಂಡ್ ದ ಲೆಂತ್ ಆಫ್ ದ ಲ್ಯಾಟಿಸ್ ರೆಕ್ಟಮ್ ಹಿಯರ್. ವಾಟ್ ಈಸ್ ದ ಲೆಂತ್ ಆಫ್ ಲ್ಯಾಟಿಸ್ ರೆಕ್ಟಮ್ ಆಫ್ ದ ಹೈಪರ್ಬೋಲಾ? ದಟ್ ಈಸ್ 2b ಸ್ಕ್ವೈರ್ ಡಿವೈಡೆಡ್ ಬೈ ಎ. ಏನು? 2b ಸ್ಕ್ವೈರ್ ಡಿವೈಡೆಡ್ ಬೈ ಎ. ದಿಸ್ ಇಸ್ ದ ಲೆಂತ್ ಆಫ್ ಲ್ಯಾಟಿಸ್ ರೆಕ್ಟಮ್ ಆಫ್ ದ ಹೈಪರ್ಬೋಲಾ. ಸೊ ಇಲ್ಲಿ ಅಕಾರ್ಡಿಂಗ್ ಟು ದ ಗಿವೆನ್ ಇಕ್ವೇಶನ್ ಇದೇನ್ ರೆಪ್ರೆಸೆಂಟ್ ಮಾಡುತ್ತೆ? ಎ ಸ್ಕ್ವೈರ್. ಎ ಸ್ಕ್ವೈರ್ ಎಷ್ಟು? 36. ಹಾಗಿದ್ರೆ ಎ ಇಸ್ ಈಕ್ವಲ್ ಟು 6 ಆಯಿತು. ಈಗ ಬಿ ಸ್ಕ್ವೈರ್ ಇಸ್ ಈಕ್ವಲ್ ಟು 64. ಹಾಗಿದ್ರೆ ಬಿ ವ್ಯಾಲ್ಯೂ ಎಷ್ಟಾಯಿತು? 8 ಆಯಿತು. ನಿಜ ತಾನೆ? ಎಸ್. ಎ ಬಿ ವ್ಯಾಲ್ಯೂಗಳು ಸಿಕ್ತು. ಹಾಗಿದ್ರೆ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 2 ಬಿ ಸ್ಕ್ವೈರ್ ಅಂದರೆ 8 ಸ್ಕ್ವೈರ್ ಡಿವೈಡೆಡ್ ಬೈ ಎ ಅಂದರೆ 6. ಹೌದಾ? ಸೊ 2 ಇಂಟು 8 ಸ್ಕ್ವೈರ್ ಇಸ್ 64 ಡಿವೈಡೆಡ್ ಬೈ 6. ಈಗ 2 1s 2 3s 6, ರೈಟ್? ಸೊ 64 ಡಿವೈಡೆಡ್ ಬೈ 3 ಇದೆನಾ? ಯಾ ಇದೆ, ಆಪ್ಷನ್ ಅಲ್ಲಿ ಇದೆ. ಆಪ್ಷನ್ ಡಿ ಅಲ್ಲಿ ಇದೆ. ವಾಟ್ ಈಸ್ ದಿಸ್? ಇದು ನಮ್ಮ ಲೆಂತ್ ಆಫ್ ಲ್ಯಾಟಿಸ್ ರೆಕ್ಟಮ್. ಹೌದಾ? ದಿಸ್ ಇಸ್ ನಥಿಂಗ್ ಬಟ್ ಲೆಂತ್ ಆಫ್ ಲ್ಯಾಟಿಸ್ ರೆಕ್ಟಮ್. ಆಲ್ ರೈಟ್. ಸೊ ಎಷ್ಟು ಬಂದಿದೆ ಅದು? 64 ಡಿವೈಡೆಡ್ ಬೈ 3. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಲ್ ರೈಟ್. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ಇಫ್ ಎಕ್ಸ್ ಈಕ್ವಲ್ ಟು 2 ಪ್ಲಸ್ 3 ಕಾಸ್ ಟೀಟಾ, ವೈ ಇಸ್ ಈಕ್ವಲ್ ಟು 1 ಮೈನಸ್ 3 ಸೈನ್ ಟೀಟಾ, ರೆಪ್ರೆಸೆಂಟ್ ಎ ಸರ್ಕಲ್, ದೆನ್ ದ ಸೆಂಟರ್ ಅಂಡ್ ರೇಡಿಯಸ್ ಈಸ್. ನೋಡಿ, ಈ ಎರಡೂ ಇಕ್ವೇಶನ್ಗಳು ಸರ್ಕಲ್ ಅನ್ನ ರೆಪ್ರೆಸೆಂಟ್ ಮಾಡ್ತಿದೆ ಅಂತೆ. ಹಾಗಿದ್ರೆ ಈ ಎರಡು ಇಕ್ವೇಶನ್ಗಳ ಸಹಾಯದಿಂದ ನಾವು ಸರ್ಕಲ್ನ ಸೆಂಟರ್ ಹಾಗೆ ರೇಡಿಯಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡೋದು? ಹೌ? ನೋಡಿ, ಸೊ ಎಕ್ಸ್ ಇಸ್ ಈಕ್ವಲ್ ಟು 2 ಪ್ಲಸ್ 3 ಕಾಸ್ ಟೀಟಾ, ಹಾಗೆ ಇಲ್ಲಿ ವೈ ಇಸ್ ಈಕ್ವಲ್ ಟು 1 ಮೈನಸ್ 3 ಸೈನ್ ಟೀಟಾ, ರೈಟ್? ಸೊ 2 ಅನ್ನ ಈ ಕಡೆ ತಂದರೆ ಎಕ್ಸ್ ಮೈನಸ್ 2 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 3 ಕಾಸ್ ಟೀಟಾ. ಹೌದಾ? ಸೊ ವೈ, ಈ 1 ಅನ್ನ ಈ ಕಡೆ ತಂದರೆ ವೈ ಮೈನಸ್ 1 ಆಗುತ್ತೆ, ಮೈನಸ್ 3 ಸೈನ್ ಟೀಟಾ, ರೈಟ್? ಓಕೆ. ಸೊ ನಾನೇನು ಮಾಡ್ತೀನಿ ಈಗ ಅಂದರೆ ತುಂಬ ಸಿಂಪಲ್, ಎರಡೂ ಕಡೆಯಲ್ಲೂ ಸ್ಕ್ವಯರ್ ಮಾಡ್ತೀನಿ. ಏನು ಮಾಡ್ತೀನಿ? ಎರಡೂ ಕಡೆಯಲ್ಲೂ ಕೂಡ ಸ್ಕ್ವಯರ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಕನ್ಸಿಡರಿಂಗ್ ದಿಸ್ ಆಸ್ ಇಕ್ವೇಶನ್ 1 ಆ್ಯಂಡ್ ದಿಸ್ ಆಸ್ ಇಕ್ವೇಶನ್ 2. ಓಕೆ, ಇಕ್ವೇಶನ್ 1 ಹಾಗೆ ಇಕ್ವೇಶನ್ 2 ಅಂತ ಹೇಳಿ ಇವುಗಳನ್ನು ಕನ್ಸಿಡರ್ ಮಾಡ್ತೀನಿ. ಆ್ಯಡ್ ಮಾಡಿರಿ. ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೈರ್, ದಿಸ್ ಇಸ್ ಎಲ್ ಹೆಚ್ ಎಸ್, ಪ್ಲಸ್ ವೈ ಮೈನಸ್ 1 ಹೋಲ್ ಸ್ಕ್ವೈರ್, ದಿಸ್ ಇಸ್ ಆರ್ ಹೆಚ್ ಎಸ್. ಸೊ ಇಲ್ಲಿ 3 ಕಾಸ್ ಟೀಟಾ ಹೋಲ್ ಸ್ಕ್ವಯರ್ ಪ್ಲಸ್ ಮೈನಸ್ 3 ಸೈನ್ ಟೀಟಾ ಹೋಲ್ ಸ್ಕ್ವಯರ್. ಹೌದಾ? ಸೊ ನಾವು ನೋಡಿ, ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವಯರ್ ಪ್ಲಸ್ ವೈ ಮೈನಸ್ 1 ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು, ಎರಡರಲ್ಲೂ 3 ಅನ್ನ ಕಾಮನ್ ತೆಗೆಯೋಣ. ಅದಕ್ಕಿಂತ ಮುಂಚೆ 3 ಸ್ಕ್ವಯರ್ ಕಾಸ್ ಸ್ಕ್ವಯರ್ ಟೀಟಾ ಪ್ಲಸ್ ಮೈನಸ್ 3 ಹೋಲ್ ಸ್ಕ್ವಯರ್ ಸೈನ್ ಸ್ಕ್ವಯರ್ ಟೀಟಾ. ಹೌದಾ? ಸೊ ಪ್ಲಸ್ 3 ಸ್ಕ್ವಯರ್ ಮೈನಸ್ 3 ಹೋಲ್ ಸ್ಕ್ವಯರ್ ಎರಡು 9 ಆಗೋದು. ಹೌದಾ? ಸೊ ಇಲ್ಲಿ ಬರೀರಿ. ಹಿಯರ್ ಲೆಟ್ ಮೀ ರೈಟ್ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವಯರ್ ಪ್ಲಸ್ ವೈ minus 1 whole square is equal to 9 cos square theta plus 9 sin square theta. 9 cos square theta plus 9 sin square theta. So, ಈಗ x minus 2 whole square plus y minus 1 whole square is equal to common 9 ಅನ್ನ ಹೊರಗೆ ತೆಗಿತೀನಿ. sin square theta plus cos square theta ಉಳಿಯುತ್ತೆ. ಹೌದಾ? ವಿಚ್ ಈಸ್ ಈಕ್ವಲ್ ಟು 1. ಸೊ ಹಾಗಿದ್ರೆ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವಯರ್ ಪ್ಲಸ್ ವೈ ಮೈನಸ್ 1 ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು 9 ಇಂಟು 1 ಈಸ್ 9. ಸೊ 9 ಅನ್ನು ನಾನು 3 ಸ್ಕ್ವಯರ್ ಅಂತ ಹೇಳಿ ಬರಿಬಹುದಲ್ಲ? ಎಸ್. ಸೊ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವಯರ್ ಪ್ಲಸ್ ವೈ ಮೈನಸ್ 1 ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು 3 ಸ್ಕ್ವಯರ್. ಇದು ಯಾವ ಫಾರ್ಮೆಟಲ್ಲಿದೆ? ಯಾವ ಫಾರ್ಮೆಟಲ್ಲಿದೆ ಇದು? x minus h whole square plus y minus k whole square is equal to r square. ನಮಗೆ ಕೇಳಿರೋದೇನು? ರೇಡಿಯಸ್ ಹಾಗೆ ಸೆಂಟರ್.
ರೇಡಿಯಸ್ ಆರ್ ಇಸ್ ಈಕ್ವಲ್ ಟು 3 ಹಿಯರ್. ಹೌದಾ? ವಾಟ್ ಅಬೌಟ್ ಸೆಂಟರ್? ಸೆಂಟರ್ನ ಕೋಆರ್ಡಿನೇಟ್ಸ್ ಏನು? ಹೆಚ್ ಹಾಗೆ ಕೆ. ಹೌದಾ? ಸೊ ಸೆಂಟರ್ನ ಕೋಆರ್ಡಿನೇಟ್ಸ್ ಏನಿದೆ ಇಲ್ಲಿ? ಹೆಚ್, ದಟ್ ಈಸ್ 2, ಕೆ ಏನಿದೆ? 1 ಇದೆ. 2,1 and r is equal to 3. 2,1 and r is equal to 3. This is center, this is radius. Therefore, option B is the right answer. Option B ಏನಿದೆ ಅಲ್ಲ, this is the right answer. All right? ಸರಿ. ಸೊ ಈಗ ಸೊ ಇಲ್ಲಿಗೆ ನಮ್ಮ ಈ ಒಂದು ಕೋನಿಕ್ ಸೆಕ್ಷನ್ಸ್ ಚಾಪ್ಟರ್ನ ಮೇಲೆ ಇದ್ದಂತಹ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ನಾವು ಇವತ್ತಿನ ಸೆಷನಲ್ಲಿ ಸಾಲ್ವ್ ಮಾಡಿದ್ದಾಯಿತು. ಓಕೆ, ಸೊ ಎಷ್ಟು ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಿರೋ ಅಷ್ಟು ನಿಮಗೆ ತುಂಬ ಅನುಕೂಲ ಆಗುತ್ತೆ. ಓಕೆ, ಸೊ ಈ ಒಂದು KCET ಅಂತ ಬಂದಾಗ, ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ನಿಮಗೆ ಎಲ್ಲ ಕಾನ್ಸೆಪ್ಟ್ಗಳು ಥರೋ ಆಗೋದು ತುಂಬ ಇಂಪಾರ್ಟೆಂಟ್. ಸೊ ಫಸ್ಟ್ ಇಯರ್ ಕ್ವೆಶನ್ಸ್ಗಳಾಗಿರೋದ್ರಿಂದ ಫಸ್ಟ್ ಇಯರ್ ಕಾನ್ಸೆಪ್ಟ್ಗಳನ್ನು ಒಮ್ಮೆ ರಿವೈಸ್ ಮಾಡ್ಕೊಳ್ಳಿ. ಅದರಲ್ಲಿ ಇಂಪಾರ್ಟೆಂಟ್ ಏನು ಬೇಕೋ ಅಷ್ಟು ರಿವೈಸ್ ಮಾಡಿಕೊಂಡ್ರೆ ಸಾಕು. ನಾನು ಇಲ್ಲಿ ಸ್ಟಾರ್ಟಿಂಗೇ ನಿಮಗೆ ಹೇಳಿರ್ತೀನಿ ಏನೆಲ್ಲ ಫಾರ್ಮುಲಾಗಳು ಬೇಕಾಗುತ್ತೆ, ಏನೆಲ್ಲ ಬೇಕಾಗಲ್ಲ ಅನ್ನೋದು. ಹೌದಾ? ಏನು ಬೇಕು ಅನ್ನೋದನ್ನು ನಾನು ನಿಮಗೆ ಹೇಳಿರ್ತೀನಿ. ಅದನ್ನು ಬಳಸ್ಕೊಂಡು ನಾವು ಕ್ವೆಶನ್ಗಳನ್ನು ಸಾಲ್ವ್ ಮಾಡ್ತೀವಿ. ಹೌದಾ? ಸೊ ನೀವು ಕೂಡ ಅಷ್ಟೇ, ಎಷ್ಟು ಸಾಧ್ಯನೋ ಅಷ್ಟು ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗಿ. ಡೆಫಿನೆಟ್ ಆಗಿ ನಿಮಗೆ ಕ್ವೆಶನ್ ಸಾಲ್ವಿಂಗ್ ಸ್ಕಿಲ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆಲ್ ರೈಟ್? ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಒಂದು ಸೆಷನಲ್ಲಿ ಮತ್ತೊಂದು ಚಾಪ್ಟರ್ನ ಮೇಲೆ ನಾವು KCETಯ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್. ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.